ಈ ದಿನದಲ್ಲಿ ನಾವು ದೇವರ ವಾಕ್ಯಕ್ಕಾಗಿ ನಾವು ನೋಡುವ ವಿಷಯವೇನೆಂದರೆ ಮುರಿದ ಒಡಂಬಡಿಕೆ. ಮುರಿದ ಬ್ರೋಕನ್ ಕವನೆಂಟ್, ಅದರ ಒಂದು ವಿಷಯದ ಕುರಿತು ನಾವು ಇವತ್ತು ನೋಡಿದ್ದೇವೆ. ಅದಕ್ಕಾಗಿ ನಾವು ತೆಗೆದುಕೊಂಡಿರುವ ವಾಕ್ಯವೇನೆಂದ್ರೆ ಹೋಸಾಯ 6ನೇ ಅಧ್ಯಾಯ 4-10. ಒಂದು ವಿಶೇಷವಾದ ಒಂದು ಕಥೆಯನ್ನ ನಾವು ಈ ವಾಕ್ಯದಲ್ಲಿ ನೋಡ್ತೀವಿ. ಇದೇನಂದ್ರೆ ಇದು ತುಂಬಾ ದುಃಖಕರವಾಗಿರುತ್ತದೆ. ಯಾಕೆಂದ್ರೆ ಸತ್ಯವೇದ ಸಮಯದಲ್ಲಿ ರಾಜರು ಆ ಒಂದು ದೇಶಗಳನ್ನ ಆಳ್ತಾ ಇರ್ತಾರೆ. ಆ ದೇಶವನ್ನ ಆಳುವಾಗ ಅಲ್ಲಿ ಪ್ರವಾದಿಗಳು ಅಂತ ಇರ್ತಾರೆ. ಪ್ರವಾದಿಗಳು ಅಂದ್ರೆ ದೇವರ ಒಟ್ಟಿಗೆ ಅವ್ರು ಹೋಗಿ ಮುಖಾಮುಖಿಯಾಗಿ ಮಾತಾಡುವ, ಅಂದ್ರೆ ದೇವರ ಒಂದು ವಿಷಯವನ್ನ ಹೇಳ್ತಾರೆ. ಈ ದೇಶಕ್ಕೋಸ್ಕರ, ರಾಜರಿಗೋಸ್ಕರ ದೇವರು ಆ ಪ್ರವಾದಿಯೊಟ್ಟಿಗೆ ಮಾತನಾಡ್ತಾರೆ. ಆ ಪ್ರವಾದಿಗಳು ಬಂದು ಯಾರಿಗೆ ಹೇಳ್ತಾರೆ? ಆ ವಿಷಯಗಳನ್ನ ತಂದು ರಾಜನಿಗೆ ಹೇಳ್ತಾರೆ. ಒಂದು ವೇಳೆ ನೀನು ನಡೆಸ್ತಾರೋ ಈ ಒಂದು ರಾಜತ್ವ ಸರಿ ಇಲ್ಲ, ಅಥವಾ ಈ ಜನರಿಗೆ ನೀನು ಈ ರೀತಿ ನಡೆಸ್ಬೇಕು ಅನ್ನೋ ಒಂದು ಮಾರ್ಗಗಳನ್ನ ದೇವರು ಆ ಒಂದು ಸತ್ಯವೇದ ಸಮಯದಲ್ಲಿ ವಿಶೇಷವಾದ ಸಂಬಂಧವನ್ನ ತುಂಬಾ ಬಯಸ್ತಾ ಇದ್ರು. ಸತ್ಯವೇದದಲ್ಲಿರುವ ಸ್ಪೆಷಲಿ ಇಸ್ರಾಯೇಲರ್, ನಾವು ಇಸ್ರಾಯೇಲರ್ ಯಾರಂತ ನೋಡಿದ್ವಿ ಅಲ್ಲ. ಸೊ ಅವರಲ್ಲಿ ದೇವರು ಒಂದು ವಿಶೇಷವಾದ ಸಂಬಂಧವನ್ನ ಬಯಸ್ತಾ ಇದ್ರು. ಅವ್ರು ಯಾವಾಗ ದೇವರಿಗೆ ವಿರೋಧವಾಗಿ ಜೀವಿಸ್ತಾ ಇರ್ತಾರೆ, ದೇವರಿಗೆ ಒಂದು ತಪ್ಪಾದ ಒಂದು ಮಾರ್ಗದಲ್ಲಿ ಜೀವಿಸ್ತಾ ಇರ್ತಾರೆ, ಆಗ ದೇವರು ಈ ಪ್ರವಾದಿಗಳ ಮುಖಾಂತರ ಹೋಗಿ ಅವ್ರಿಗೆ ನೀನು ಹೋಗಿ ಹೇಳು, ದೇವರು ಇದನ್ನ ಹೇಳಿದ್ದಾರೆ, ಆ ಜನರಿಗೆ ಹೋಗಿ ಹೇಳು, ಆ ರಾಜನಿಗೆ ಹೋಗಿ ಹೇಳು ಅಂತ ಈ ಪ್ರವಾದಿಗಳನ್ನ ದೇವರು ಉಪಯೋಗಿಸ್ತಾ ಇರ್ತಾರೆ. ಸೊ ಈ ಪ್ರವಾದಿ ಯಾರು ಅಂದ್ರೆ ಇವತ್ತು ನೋಡ್ತಾ ಇರೋ ಒಂದು ವ್ಯಕ್ತಿ ಯಾರಂದ್ರೆ ಹೋಸಾಯ ಎಂಬ ಒಬ್ಬ ಪ್ರವಾದಿ ಇರ್ತಾನೆ. ಆ ಪ್ರವಾದಿ ದೇವರಿಗೆ ಭಯಭಕ್ತಿಯಾಗಿ ದೇವರಲ್ಲಿ ಅವನು ಒಂದು ಒಳ್ಳೆ ಅನ್ಯೂನ್ಯತೆಯಾದ ಒಂದು ಸಂಬಂಧವನ್ನು ಹೊಂದಿಕೊಂಡು ಇರೋದನ್ನ ನಾವು ನೋಡ್ತೇವೆ. ಆಗ ದೇವರು ಈ ಪ್ರವಾದಿಗೆ ಹೇಳ್ತಾರೆ, ಈ ರಾಜ್ಯದಲ್ಲಿ ಜೆರೋಬೋಮ್ ಎಂಬ ಒಬ್ಬ ರಾಜನು ಇರ್ತಾನೆ. ಆ ರಾಜನು ಆ ಒಂದು ಇಸ್ರಾಯೇಲ್ ಜನರನ್ನ ಅವನು ಆಳ್ತಾ ಇರ್ತಾನೆ. ಆ ಸಮಯದಲ್ಲಿ ದೇವರು ಈ ಒಂದು ಇಸ್ರಾಯೇಲರಿಗೆ ದೇವರು ಏನು ಹೇಳಿದ್ರು ಅಂದ್ರೆ, ನೀವು ನನ್ನನ್ನು ಬಿಟ್ಟು ಬೇರೆ ಯಾವ ಒಂದು ದೇವರನ್ನು ನೀವು ಪೂಜೆ ಮಾಡಬಾರ್ದು, ಮತ್ತೆ ತಪ್ಪಾದ ಒಂದು ಮಾರ್ಗದಲ್ಲಿ ನೀವು ಹೋಗ್ಬಾರ್ದು, ದೇವರಿಗೆ ವಿರೋಧವಾದದ್ದನ್ನ ಯಾವುದನ್ನು ಕೂಡ ನೀವು ಮಾಡಬಾರ್ದು, ನಾನು ಮಾಡಿರೋ ಅದ್ಭುತಗಳನ್ನೆಲ್ಲ ನೀವು ನೆನ್ಕೋಬೇಕು, ಎಂತೆಂತ ಸಮಯದಲ್ಲಿ ನಾನು ನಿಮ್ ಜೊತೆ ಇದ್ದೆ, ಎಂತೆಂತ ಒಂದು ಕಷ್ಟದ ಸಮಯದಲ್ಲಿ ನಾನು ನಿಮ್ಮನ್ನ ನಡೆಸ್ದೆ ಅಂತವೆಲ್ಲ ನೀವು ನೆನ್ಕೊಂಡು ದೇವ್ರಿಗೆ ನೀವು ಒಬ್ರಿಗೆ ಮಾತ್ರ ನಂಬಿಗಸ್ತರಾಗಿರ್ಬೇಕು ಅಂತ ದೇವ್ರು ಈ ಜನಗಳ ಹತ್ರ ಬಯಸಿದ್ರು. ಅದೇ ರೀತಿ ಆದ್ರೆ ಇವ್ರು ಏನ್ ಮಾಡಿದ್ರು ಜನಗಳು ಅಂದ್ರೆ, ಅವರಲ್ಲಿ ಆಸೆಗಳು ಹೆಚ್ಚಾದ ತಕ್ಷಣ ಅವರಲ್ಲಿ ದೇವರನ್ನ ಮರೆತು ಬೇರೆ ಬೇರೆ ದೇವರಿಗೆ ಇಷ್ಟ ಇಲ್ಲದ ಕಾರ್ಯಗಳಲ್ಲಿ ಅವರು ತೊಡಗಿಸ್ತಾ ಇರೋದನ್ನ ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಅವಾಗ ಅಲ್ಲಿ ದೇವರು ಹೊಸಾಯನಿಗೆ ಅರ್ಥ ಮಾಡಿಸ್ಬೇಕು, ಇದನ್ನ ಹೇಗ್ ನಾನು ಅರ್ಥ ಮಾಡಿಸ್ಲಿ, ಈ ಜನಗಳು ಎಷ್ಟು ನಾನು ಹೇಳಿದ್ರು ಕೂಡ ನನ್ಗೆ ವಿರೋಧವಾಗಿ ಮಾಡ್ತಾರೆ, ಇವರು ನಂಬಿಗಸ್ತರಾಗಿಲ್ಲ, ದೇವರಿಗೆ ವಿಧೇಯರಾಗಿ ಇವರು ಜೀವಿಸ್ತಾ ಇಲ್ಲ ಅಂತ ದೇವರಿಗೆ ತುಂಬಾ ಕೋಪ ಬರ್ತದೆ, ತುಂಬಾ ದೇವರಿಗೆ ಒಂದು ಹೃದಯ ನೋವು ಆಗುತ್ತೆ ಆ ಸಮಯದಲ್ಲಿ. ಸೊ ಅವಾಗ ದೇವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ಹೋಸಾಯ ಎಂಬ ಪ್ರವಾದಿಗೆ ನೀನು ಹೋಗಿ ಈ ಊರಲ್ಲಿ ಒಂದು ವ್ಯಭಿಚಾರಿ ಇದ್ದಾಳೆ, ಅವಳನ್ನ ನೀನು ಗೋಮರ್ ಎಂಬ ಒಂದು ಹೆಂಗಸಿರ್ತಾಳೆ, ಅವಳನ್ನ ಹೋಗಿ ನೀನು ಮದುವೆ ಆಗು ಅಂತ ದೇವ್ರು ಹೇಳ್ತಾರೆ. ನೋಡಿ, ಈ ಒಂದು ಹೋಸಾಯನ್ ಏನಾಗಿರ್ತಾನೆ, ದೇವರಿಗೆ ಭಯಭಕ್ತಿಯಾದ ಒಬ್ಬ ಮನುಷ್ಯನಾಗಿರ್ತಾನೆ. ದೇವರ ಒಟ್ಟಿಗೆ ಅವನ ಸಂಬಂಧ ಚೆನ್ನಾಗಿರುತ್ತೆ. ದೇವರು ಹೇಳೋ ಮಾತುಗಳನ್ನೆಲ್ಲ ಅವ್ನು ಕೇಳ್ಕೊಂಡು ಬಂದು ಜನರಿಗೆ ಹೇಳ್ತಾ ಇರ್ತಾರೆ. ಯಾಕೆಂದ್ರೆ ದೇವರು ಜನಗಳ ಹತ್ರ ಎಲ್ಲ ಮಾತಾಡ್ತಾ ಹೆಚ್ಚು ಇರ್ಲಿಲ್ಲ, ಆದ್ರೆ ದೇವರು ವಿಶೇಷವಾಗಿ ಒಬ್ಬ ವ್ಯಕ್ತಿಯನ್ನ ಉಪಯೋಗಿಸ್ಕೊಳ್ತಾ ಇದ್ರು, ಅವನಿಗೆ ಹೇಳ್ತಾ ಇದ್ರು, ಅವ್ರು ಹೋಗಿ ಜನಗಳಿಗೆ ಹೇಳ್ತಾ ಇದ್ದ ಪ್ರವಾದಿ ಅನ್ನೋರು. ಸೊ ಇವಾಗ ಪ್ರವಾದಿಗೆ ಏನ್ ಹೇಳ್ತಾ ಇದ್ದಾರೆ ದೇವರು, ನೀನು ಹೋಗಿ ಆ ಊರಲ್ಲಿ ಒಬ್ಬ ಒಂದು ವ್ಯಭಿಚಾರಿಯನ್ನ ನೀನು ಮದುವೆ ಆಗ್ಬೇಕು ಅಂತ. ಸೊ ಅದ್ ಹೇಗಿರ್ತದೆ, ಅವ್ನು ಇನ್ನೂ ಮದುವೆ ಆಗಿಲ್ಲ, ನಾನು ಹೋಗಿ ವ್ಯಭಿಚಾರಿನ ಮದುವೆ ಆಗ್ಬೇಕಂತ. ಅದ್ರಲ್ಲಿ ಒಂದು ದೊಡ್ಡ ಅರ್ಥವನ್ನ ನಮಗ್ ತೋರಿಸ್ತದೆ. ಏನಕ್ಕೋಸ್ಕರ ದೇವರು ಅವನಿಗೆ ಹೋಗಿ ವ್ಯಭಿಚಾರಿನ ನೀನು ಮದುವೆ ಆಗು ಅಂತ ಹೇಳ್ತೇನೆ ಅಂದ್ರೆ, ಒಂದು ದೊಡ್ಡ ಒಂದು ಅರ್ಥ ಏನಂದ್ರೆ, ಅದೇನ್ ಅರ್ಥ ಅಂದ್ರೆ, ಇಸ್ರಾಯೇಲ್ ಜನರು ಕೂಡ ಒಂದು ವ್ಯಭಿಚಾರಿಗಳಾಗಿ ಇದ್ರಂತೆ. ನಾವು ಮದುವೆ ಅಂದ್ರೆ ಏನಂದ್ರೆ, ಸಾಮಾನ್ಯವಾಗಿ ನಮ್ಮ ಮದುವೆ ಅಂದ್ರೆ ಪುರುಷ ಮತ್ತೆ ಮಹಿಳೆ ಮತ್ತು ದೇವರ ನಡುವೆ ಇರುವ ಒಂದು ಪವಿತ್ರ ಮತ್ತು ಜೀವಮಾನದ ಒಂದು ಒಡಂಬಡಿಕೆ ಆಗಿರ್ತದೆ ಮದುವೆ ಅನ್ನೋದು. ಹೌದಲ್ಲ? ನಾವು ಮದುವೆ ಆದ ತಕ್ಷಣ ನಾವೇನ್ ಹೇಳ್ತೀವಿ ನಾವು ನಂಬಿಗಸ್ತರಾಗಿರ್ತೀನಿ, ನಾನು ನಿನ್ಗೆ ನಂಬಿಗಸ್ತನಾಗಿರ್ತೀನಿ ಅಂತ ಹೆಂಡತಿ ವಧು ವರನ್ಗೆ ಹೇಳುವಾಗ ವರನು ಕೂಡ ನಾನು ನಂಬಿಗಸ್ತನಾಗಿರ್ತೇನೆ, ಮತ್ತೆ ನಾನು ಒಬ್ಬರಿಗೊಬ್ಬರು ಗೌರವವನ್ನ ತರುವ ಒಂದು ಜೀವಿತವನ್ನ ನಾವು ಜೀವಿಸ್ಬೇಕು ಅನ್ನೋದು ದೇವರಿಗೆ ಇಷ್ಟವಾದ ಒಂದು ಮದುವೆಯ ಕುರಿತಾಗಿರ್ತದೆ. ಮತ್ತೆ ಇಬ್ರು ನಿಷ್ಠೆಯಿಂದ ಇರ್ಬೇಕು, ಯಾವುದೇ ರೀತಿಯಾದ ಒಂದು ಮೋಸದ ಜೀವಿತ ಅವ್ರು ಜೀವಿಸ್ತಾ ಇರಬಾರ್ದು, ಆದ್ರೆ ಅವರಿಬ್ಬರಲ್ಲಿ ಒಂದು ನಿಷ್ಠೆವಂತಿಕೆಯಾದ ಜೀವಿತ ಇರ್ಬೇಕು. ಇದು ಸಾಮಾನ್ಯವಾಗಿ ಮದುವೆ ಅಂದ್ರೆ, ಹೌದಲ್ಲ? ಇದು ಪ್ರಮಾಣವಾದ ಒಂದು ಜೀವಿತ. ಇದನ್ನೇ ನಾವು ಒಡಂಬಡಿಕೆ ಅಂತ ಹೇಳ್ತೀವಿ. ಜನಗಳ ಮುಂದೆ, ದೇವರ ಮುಂದೆ ನಾವು ಮದುವೆ ಆಗುವಾಗ ನಾವು ಇದೊಂದು ಒಡಂಬಡಿಕೆಯನ್ನ ಮಾಡ್ಕೊಳ್ತೇವೆ. ಯಾವುದೇ ಕಾರಣಕ್ಕೂ ನಾನು ಒಂದು ಕೆಟ್ಟ ಒಂದು ನಿನಗೆ ಅಗೌರವವಾಗಿ ನಾನು ಜೀವಿಸೋದಿಲ್ಲ, ನಿನಗೆ ಯಾವಾಗ ನಾನು ಗೌರವ ತರುವ ಒಂದು ಹೆಂಗಸಾಗಿರ್ತೀನಿ, ಅಥವಾ ಗಂಡನು ಕೂಡ ನಾನು ನಿನಗೆ ಬದುಕಿರೋ ಕಾಲವೆಲ್ಲ ನಾನು ನಿನಗೆ ನಂಬಿಗಸ್ತನಾಗಿರ್ತೀನಿ ಅಂತ. ಅದಿಲ್ದಲ್ಲೇ ಇರುವಾಗ ಅದು ಒಡೆದೋದಾಗ ಏನಾಗುತ್ತೆ, ಅಲ್ಲೇ ಅದು ಒಡಂಬಡಿಕೆ, ಅಗ್ರಿಮೆಂಟ್,
ಅನ್ನೋದು ಅದು ಮುರಿದೋಗುತ್ತೆ ಅಲ್ಲ. ಮದುವೆ ಒಂದು ಅಗ್ರಿಮೆಂಟ್ ಅಲ್ಲ. ನಾವಿಬ್ರು ಅಗ್ರಿಯಾಗಿ ಕಷ್ಟ ಇದ್ರು, ಸುಖ ಇದ್ರು, ಸಂತೋಷ ಇದ್ರು, ಅನಾರೋಗ್ಯ ಇದ್ರು, ನಾವಿಬ್ರು ಜೊತೆಯಾಗಿ ಜೀವಿಸ್ತೀವಿ ಅಂತ ನಾವು ಮದುವೆ ಆಗೋದಲ್ಲ. ಗಂಡ ಹೆಂಡತಿ ಮದುವೆ ಆಗೋದು ಅದೇ ಅರ್ಥಕ್ಕೆ. ಆ ಅರ್ಥ ಹೋಯ್ತು ಅಂದಾಗ ಅಲ್ಲಿ ಏನಾಗುತ್ತೆ, ಒಪ್ಪಂದ ಮುರಿದೋಗುತ್ತೆ, ಅವಾಗ ಒಂದು ಒಡಂಬಡಿಕೆ ಮುರಿದೋಗುತ್ತೆ. ಅದೇ ರೀತಿ ದೇವರು ಹೊಸಾಯನಿಗೆ ಹೇಳ್ತಿರೋದೇನಂದ್ರೆ, ಪ್ರವಾದಿಗೆ ಮದುವೆ ಇದು ಒಂದು ಮದುವೆಯ ಅರ್ಥವನ್ನ ತೋರಿಸ್ತಾರೆ. ಅಂದ್ರೆ ಜನರು ಏನಾಗಿದ್ದಾರೆ ಅಲ್ಲಿ, ವ್ಯಭಿಚಾರಿಗಳಾಗಿದ್ದಾರೆ. ದೇವರು ಒಂದು ದೊಡ್ಡ ಒಂದು ದೇವರಾಗಿದ್ದಾನೆ, ಆದ್ರೆ ದೇವರಿಗೆ ನಂಬಿಗಸ್ತರಾಗಿಲ್ಲದೆ, ದೇವರಿಗೆ ನಿಷ್ಠಾವಂತರಾಗಿಲ್ಲದೆ, ದೇವರಿಗೆ ಒಂದು ಗೌರವವನ್ನ ತರದೆ ಒಂದು ಜೀವನವನ್ನ ಜನರು ಜೀವಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ದೇವರು ಅಲ್ಲಿ ಒಂದು ಸಂಬಂಧ, ಯಾವ ರೀತಿ ಮದುವೆ ಒಂದು ಸಂಬಂಧ ಅಲ್ಲಿ ಮುರಿದೋಯ್ತಾ ಇದೆ, ಆ ರೀತಿಯಾಗಿ ಜನರ ಮತ್ತೆ ದೇವರ ಮಧ್ಯದಲ್ಲಿರುವ ಒಂದು ಸಂಬಂಧ ಕೂಡ ಮುರಿದೋಗ್ತಾರೆ. ಅರ್ಥಕ್ಕೋಸ್ಕರ ದೇವರು ಅದನ್ನ ಆ ಹೊಸಾಯನ್ಗೆ ಹೇಳ್ತಾರೆ. ಆಗ ಹೊಸಾಯನು ಮದುವೆ ಆಗ್ತಾನೆ. ಅವಾಗ ಅವನೇನಾಗ್ತದೆ ಅಂದ್ರೆ, ಮದುವೆ ಆಗ್ತಾರೆ, ಜೀವಿಸ್ತಾ ಇರ್ತಾರೆ, ಮಕ್ಕಳು ಆಗ್ತದೆ. ಮತ್ತೆ ಏನಾಗ್ತದೆ ಅಂದ್ರೆ, ಆ ವ್ಯಭಿಚಾರಿ ಮತ್ತೆ ಇನ್ನೊಂದು ಗಂಡನ ಹಿಂದೆ ಹೋಗೋದನ್ನ ನಾವು ನೋಡ್ತೀವಿ. ಇನ್ನು ಅನೇಕ ಬೇರೆ ಬೇರೆಯವರ ಜೊತೆ ಹೋಗೋದನ್ನ ನಾವು ನೋಡ್ತೇವೆ. ಅವಾಗ ಅವನು ಹೊಸಾಯನ್ ಏನ್ ಹೇಳ್ತಾನೆ ಅಂದ್ರೆ, ನಾನು ಮದುವೆ ಆದೆ, ನೀನ್ ಹೇಳ್ದೆ ದೇವ್ರೆ ಇವಳು ನಾ ಮದುವೆ ಆಗುವಂತ, ನಾನು ಮದುವೆ ಆದೆ, ಮತ್ತೆ ಇವಳು ನಂಬಿಗಸ್ತಳಾಗಿಲ್ಲ, ಗೌರವವನ್ನ ತರ್ತಾ ಇಲ್ಲ, ನಿಷ್ಠೆ ಇಲ್ಲ ಮದುವೆ ಜೀವಿತದಲ್ಲಿ. ಇದು ಒಂದು ಹೋದ ಒಡಂಬಡಿಕೆ ಆಗಿ ಮದುವೆ ಇದೆ ನಮ್ಮ ಮಧ್ಯದಲ್ಲಿ. ನಾನು ಏನ್ ಮಾಡ್ಲಿ ಅನ್ನುವಾಗ ದೇವ್ರು ಏನ್ ಹೇಳ್ತಾರೆ ಅಂದ್ರೆ, ಅವನಿಗೆ ಹೋಗು, ಮತ್ತೆ ಅವಳನ್ನ ಸೇರ್ಸ್ಕೊ, ಮತ್ತೆ ಕರ್ಕೊಂಡ್ ಬಾ ಅವಳನ್ನ ನೀನು ಪ್ರೀತಿಯಿಂದ ಅಂತ ದೇವ್ರು ಹೇಳ್ತಾರೆ. ಆಗ ಇವನು ಹೋಗಿ ಹೊಸಾಯನು ಮತ್ತೆ ಅವಳು ಹೋಗಿರುವಾಗ ಅವಳನ್ನ ಕರೆದುಕೊಂಡು ಬರೋದನ್ನ ನಾವು ನೋಡ್ತೇವೆ. ಇದೇ ಅರ್ಥ ಏನಂದ್ರೆ, ದೇವ್ರು ಹೇಳ್ತಾ ಇರೋದಲ್ಲಿ ಏನಂದ್ರೆ, ಇದೇ ರೀತಿ ನಿನ್ನ ಜನರು, ನೀನಿದೆಯಲ್ಲ ಜನರು, ಇಸ್ರಾಯೇಲ್ ಜನರು, ಅವರು ಅದೇ ರೀತಿ ಆಗಿದ್ದಾರೆ. ಅವ್ರು ಎಷ್ಟೇ ತಪ್ಪು ಮಾಡಿ ನನ್ನಿಂದ ದೂರ ಹೋಗಿದ್ದಾರೆ, ಎಷ್ಟು ನಿಷ್ಠೆ ಇಲ್ಲದೆ ಇದ್ದಾರೆ, ಗೌರವ ಇಲ್ಲದೆ ಇದ್ದಾರೆ ನನ್ನ ಬಗ್ಗೆ, ಅವರನ್ನ ಹೋಗಿ ನೀನು ಕರ್ಕೊಂಡ್ ಬರ್ಬೇಕು ನನ್ನ ಅದೇ ದೇವ್ರು ಅರ್ಥ ಮಾಡಿಸ್ತಿರೋ ಈ ಒಂದು ಕತೆ. ಅರ್ಥ ಆಯ್ತಾ ನಿಮ್ಗೆ ನಾನು ಹೇಳಿದ್ದು? ಯಾವ್ದಕ್ಕೋಸ್ಕರ ದೇವ್ರು ಹೋಲಿಕೆ ಮಾಡ್ತಾ ಇದ್ದಾರೆ ಅಂತ ಆ ಒಂದು ಅರ್ಥ. ಅದಕ್ಕೋಸ್ಕರ ಈ ಹೊಸಾಯನ್ಗೆ ಅರ್ಥ ಆಗ್ಬೇಕು, ನಾನು ಎಷ್ಟು ನೋವು ಪಡ್ತಾ ಇದ್ದೇನೆ, ನಾನು ಎಷ್ಟು ಈ ಜನರಿಗೋಸ್ಕರ ನಾನು ಪ್ರೀತಿಯನ್ನ ಬಯಸ್ತಾ ಇದ್ದೇನೆ, ನಾನು ಎಷ್ಟು ಈ ಜನರನ್ನ ವಿಧೇಯರಾಗಿರಿ ಅಂತ ನಾನು ಬಯಸ್ತಾ ಇದ್ದೇನೆ. ಇವತ್ತು ಯಾವ ರೀತಿ ನಿನ್ನ ಹೆಂಡತಿ ನಿನ್ನನ್ನ ಬಿಟ್ಟು ಬೇರೆಯವರ ಹಿಂದೆ ಹೋಗ್ತಿದ್ದಾಳೆ, ಅದೇ ರೀತಿ ಜನರು ಕೂಡ ನನ್ನನ್ನ ಬಿಟ್ಟು, ನಾನು ಸೃಷ್ಟಿಸಿದ ದೇವರಾದ ನನ್ನನ್ನು ಬಿಟ್ಟು ಬೇರೆ ಹಿಂದೆ ಇವ್ರು ಹೋಗ್ತಾ ಇದ್ದಾಳೆ, ಅದೇ ರೀತಿ ಜನರು ಕೂಡ ಮಾಡ್ತಿದ್ದಾರೆ. ಈ ಒಂದು ಅರ್ಥವನ್ನ ಸೂಚಿಸೋದಕ್ಕೋಸ್ಕರ ಹೊಸಾಯನಿಗೆ ದೇವ್ರು ಈ ಒಂದು ಜೀವಿತವನ್ನ ಕೊಡ್ತಾರೆ. ಯಾವ ರೀತಿ ಒಂದು ವ್ಯಭಿಚಾರಿಣಿಯನ್ನ ಮದುವೆ ಆದಾಗ ಅವ್ನಿಗೆ ಅರ್ಥ ಆಗ್ತದೆ, ನನ್ನ ನೋವು ಏನು ಅಂತ ಇವನಿಗೆ ಅರ್ಥ ಆಗ್ತದೆ. ಯಾಕೆಂದ್ರೆ ಅವನು ಯಾವಾಗ್ಲೂ ಈ ಪ್ರವಾದಿಯ ಜನರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಈ ಜನರಿಗೋಸ್ಕರ ಯಾವಾಗ್ಲೂ ದೇವ್ರ ಮಧ್ಯದಲ್ಲಿ ಹೋಗಿ, ದೇವ್ರೆ ಈ ಜನರನ್ನ ನೀನು ಕಾಪಾಡು, ಈ ಜನರನ್ನ ಪಾಪಗಳಿಂದ ನೀನು ಬಿಡುಗಡೆ ಮಾಡು ಅಂತ ಈ ಪ್ರವಾದಿ ಯಾವಾಗ್ಲೂ ದೇವರ ಸಮ್ಮುಖದಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಅವ್ನ್ ಮಾಡುವಾಗ ಅವನ್ಗೆ ಅರ್ಥ ಆಗ್ಬೇಕಲ್ಲ, ಅದಕ್ಕೋಸ್ಕರ ದೇವರು ಅವನ ಒಂದು ಜೀವಿತದಲ್ಲಿ ಒಂದು ಘಟನೆಯನ್ನ ನಡೆಸ್ತಾರೆ. ಸೊ ಆ ರೀತಿಯಾಗಿ ನಮ್ಮ ಜೀವಿತಗಳಲ್ಲೂ ಕೂಡ ಅನೇಕ ರೀತಿ ದೇವರು ಮಾಡಿರೋ ಕಾರ್ಯಗಳು, ನಾವ್ ಎಂತೆಂತ ಪರಿಸ್ಥಿತಿಯಲ್ಲಿ ಇದ್ವಿ, ನಮ್ಮನ್ನು ನಾವು ನೆನ್ಕೊಳ್ಳುವಾಗ, ಇವತ್ತು ನಾವು ಸಭೆಯಲ್ಲಿ ಇರ್ಬೋದು, ಇವತ್ತು ನಾವು ಎಷ್ಟೋ ವರ್ಷಗಳಾಗಿರ್ಬೋದು ದೇವರನ್ನ ನಂಬಿ, ನಮ್ಮನ್ನು ನಾವು ಯೋಚನೆ ಮಾಡುವಾಗ, ನಮ್ಮನ್ನು ನಾವು ಪ್ರಶ್ನಿಸುವಾಗ ನಮ್ಗೆ ಅರ್ಥ ಆಗ್ತದೆ. ನೀವು ಯೋಚನೆ ಮಾಡಿ, ಒಂದು 5 ವರ್ಷದ ಹಿಂದೆ ನೀವು ಹೋಗ್ರಿ, ನಿಮ್ ಜೀವಿತವನ್ನ ನೆನ್ಕೊಳ್ರಿ, 10 ವರ್ಷದ ಹಿಂದೆ ನಿಮ್ ಜೀವಿತಗಳನ್ನ ನೆನ್ಕೊಳ್ರಿ. ನಮ್ಮ ಪರಿಸ್ಥಿತಿ ಯಾವ ರೀತಿ ಇತ್ತು, ನಮ್ಮ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿತ್ತು, ಯಾರು ನಮ್ಮನ್ನ ಗೌರವಿಸ್ತಿರ್ಲಿಲ್ಲ, ಯಾರು ನಮ್ಮನ್ನ ಪ್ರೀತಿಸ್ತಿರ್ಲಿಲ್ಲ, ಅಥವಾ ನಮ್ಮ ಮನೆ ಪರಿಸ್ಥಿತಿ ಯಾವ ರೀತಿ ಇತ್ತು. ನನ್ನ ಬಗ್ಗೆ ನಾನು ಯೋಚನೆ ಮಾಡುವಾಗ, ನನ್ನ ಜೀವಿತದಲ್ಲಿ ನಾನು 30 ವರ್ಷದ ಹಿಂದೆ ನನ್ನ ಬಗ್ಗೆ ನಾನು ಯೋಚನೆ ಮಾಡುವಾಗ ನನ್ನ ಜೀವಿತ ತುಂಬಾ ಒಂದು ಕಷ್ಟಕರವಾಗಿತ್ತು. ಇವತ್ತು ನಾನು ಒಳ್ಳೆ ರೀತಿ ಇರ್ಬೋದು, ಹಾಗಾಗಿ ನಾನು ದೇವರನ್ನ ಮರ್ತ್ಕೊಳಕ್ಕಾಗುತ್ತಾ, ದೇವರಿಗೆ ನಾನು ಒಂದು ಅವಿಧೇಯತೆಯಾಗಿ ನಾನು ಜೀವಿಸಕ್ಕಾಗುತ್ತದ, ದೇವರಿಗೆ ನಾವು ನಿಷ್ಠೆವಂತರಾಗಿರ್ಬೇಕು. ದೇವರು ಬರೀ ಈ ಜನರಿಗೆ ಮಾತ್ರ ಹೇಳ್ತಾ ಇಲ್ಲ, ಇಸ್ರಾಯೇಲ್ ಜನರಿಗೆ. ದೇವ್ರು ಇವತ್ತು ಈ ದಿನದಲ್ಲಿ ನಮ್ಗೆ ಹೇಳ್ತಿರೋದೇನಂದ್ರೆ, ನಿನ್ನ ಒಂದು ಕಷ್ಟಗಳ ಸಮಯದಲ್ಲಿ ನಾನು ನಿನ್ನ ಜೊತೆಯಾಗಿದ್ದೆ, ನಿನಗೆ ಯಾರು ಇಲ್ಲದ ಸಮಯದಲ್ಲಿ ನಾನು ನಿನಗೆ ತಂದೆಯಾಗಿ ತಾಯಿಯಾಗಿ ನಿನ್ನನ್ನು ನಡೆಸ್ದೆ. ಇವತ್ತು ನೀನು ಯಾವುದೋ ಒಳ್ಳೆ ಪರಿಸ್ಥಿತಿಲಿ ಇರ್ಬೋದು, ಒಳ್ಳೆ ಪೊಸಿಷನ್ ಅಲ್ಲಿ ಇರ್ಬೋದು, ಒಳ್ಳೆ ಕೆಲಸ ಇರ್ಬೋದು, ಒಳ್ಳೆ ಮನೆ ಇರ್ಬೋದು, ಆದ್ರೆ ದೇವರು ಮಾಡಿದ ಕಾರ್ಯಗಳನ್ನ ನೆನೆಸಿ ನಾವು ಕೃತಜ್ಞತರಾಗಿರೋ ಒಂದು ಹೃದಯ ಇರಬೇಕು. ದೇವರಿಗೆ ನಾವು ನಿನ್ನ ಬಿಟ್ಟು ಬೇರೆ ಯಾವುದು ಕೂಡ ನನಗೆ ದೇವರಾಗಿರ್ಬೋದು ಅನ್ನೋದು ದೇವರು ನಮ್ಮಿಂದ ಬಯಸ್ತಾ ಇರೋದು. ಹಾಗಾಗಿ ಅದು ಏನೇ ಆಗಿರ್ಬೋದು, ಇಲ್ಲಿ ಇಸ್ರಾಯೇಲರಿಗೆ ಜನರಿಗೆ ಏನಾಗಿತ್ತು ಅಂದ್ರೆ, ಅವರು ದೇವರನ್ನ ಮಾಡಿದ ಕಾರ್ಯಗಳನ್ನ ನೆನೆಸ್ಕೊಳ್ದೇನೆ, ದೇವರು ನಾನು ಈ ನಡುವೆ ಈ ಒಂದು ವಾಕ್ಯಗಳನ್ನ ಕೇಳೋದ್ರಿಂದ, ಅದಕ್ಕೋಸ್ಕರ ನಾನು ಆ ಒಂದು ಅರಣ್ಯ ಆದಿಕಾಂಡದಿಂದ ಮತ್ತೆ ಧರ್ಮೋಪದೇಶ ಕಾಂಡ ಇವೆಲ್ಲ ನಾನು ಹೋಗ್ತಾ ಇದ್ದೀನಿ. ನೀವು ಹೋದ್ರಿ, ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ
ಇಸ್ರಾಯೇಲ್ ಜನರು ಅಂತ ಒಬ್ಬರು ಜನರಿದ್ದು, ಆ ಒಂದು ಗುಂಪನ್ನ ದೇವರು ಎಷ್ಟು ಪ್ರೀತಿಸಿದ್ರು. ಆ ಜನಗಳು ಒಂದು ಈಜಿಪ್ಟ್ ಅನ್ನೋ ಒಂದು ದೇಶದಿಂದ ದೇವರು ಆತನು ಪ್ರಮಾಣ ಮಾಡಿದ ಒಂದು ದೇಶ ಕರ್ಕೊಂಡು ಬರುವಾಗ ಅವ್ರಿಗೆ ಕುಡಿಯಕ್ಕೆ ನೀರಿರ್ಲಿಲ್ಲ, ಅವ್ರಿಗೆ ಊಟ ಮಾಡ್ಲಿಕ್ಕೆ ಊಟ ಇರ್ಲಿಲ್ಲ, ಮತ್ತೆ ಯಾವಾಗ್ಲೂ ಅವರೊಂದು ಹಿಂಸೆಯಲ್ಲಿ ಅವರು ಕಷ್ಟ ಪಡ್ತಾ ಇದ್ರು. ಆ ಒಂದು ಪರಿಸ್ಥಿತಿಲೆಲ್ಲ ದೇವರು ಅವರನ್ನ ಕರ್ಕೊಂಡು ಬಂದು ಒಳ್ಳೆ ಒಂದು ಜಾಗದಲ್ಲಿ ಅವ್ರನ್ನ ಇಟ್ಟಾಗ ಅವ್ರು ಅವೆಲ್ಲವನ್ನ ಮರೆತು ಏನ್ ಮಾಡಿದ್ರು ಅಂದ್ರೆ ಅವರೇ ಒಂದು ಇಷ್ಟಪಟ್ಟು ದೇವರುಗಳನ್ನ ಮಾಡ್ಕೊಳಕ್ ಸ್ಟಾರ್ಟ್ ಆದ್ರು. ಬಸವನನ್ನ ದೇವರಾಗಿ ಮಾಡ್ಕೊಂಡ್ರು. ಯಾವ್ಯಾವ ರೂಪದಲ್ಲಿ ಅವ್ರಿಗೆ ಬೇಕು ಅದನ್ನ, ಸೂರ್ಯ ದೇವರು ಸೃಷ್ಟಿ ಮಾಡಿದ್ದನ್ನ ದೇವ್ರು ಅದನ್ನೇ ಸೂರ್ಯನೇ ದೇವ್ರು ಅಂದ್ರು. ಮತ್ತೆ ಬೆಂಕಿ ದೇವರು ಸೃಷ್ಟಿ ಮಾಡಿದ್ರು, ಅದನ್ನೇ ದೇವ್ರು ಅಂದ್ರು. ಹಾಗಾಗಿ ದೇವರನ್ನು ಬಿಟ್ಟು ಬೇರೆ ಯಾವುದಕ್ಕೂ ಅವರು ದೇವರೆಂದು ಅವ್ರ ಹಿಂದೆ ಹೋಗುವಾಗ ದೇವರಿಗೆ ಅದು ತುಂಬಾ ನೋವಾಯ್ತು. ಅದೇ ರೀತಿ ನಮ್ ಜೀವಿತದಲ್ಲಿ ಇವತ್ತು ನಾವು ಬೇರೆ ದೇವರನ್ನ ನಾವು ಪೂಜೆ ಮಾಡದೇ ಇರ್ಬೋದು, ಯೇಸು ಸ್ವಾಮಿನ ಮಾತ್ರ ನಾವು ದೇವ್ರಂತ ನೆಂಬಿರ್ಬೋದು. ಆದ್ರೆ ಅದೇ ರೂಪದಲ್ಲಿ ಅನೇಕ ವಿಷಯಗಳು ನಮ್ಗೆ ದೇವರಾಗಿದ್ದಾರೆ. ಅದು ಕೆಲಸವೇ ನಮ್ ದೇವರಾಗಿರ್ಬೋದು, ದೇವರಿಗೆ ಸಮಯ ಕೊಡಿದ್ರೆ ನಮ್ ಕೆಲಸಕ್ಕೆ ನಾವು ಅದೇ ನಮ್ಗೆ ದೇವರಾಗಿರ್ಬೋದು, ಅಥವಾ ಕೊಟ್ಟಿರೋ ಒಂದು ಜವಾಬ್ದಾರಿಗಳೇ ನಮ್ಗೆ ದೇವರಾಗಿರ್ಬೋದು, ನಮ್ಮ ಮಕ್ಕಳೇ ನಮಗೆ ದೇವರಾಗಿರ್ಬೋದು, ಅಥವಾ ನಮ್ ಗಂಡ ಅಥವಾ ನಮ್ಮ ಹೆಂಡತಿನೇ ನಮ್ಗೆ ದೇವರಾಗಿರ್ಬೋದು. ಆದ್ರೆ ದೇವ್ರು ಇವತ್ತು ಏನ್ ಹೇಳ್ತಿದ್ದಾರೆ ನಮ್ಮ ಜೀವಿತದಲ್ಲಿ ಅಂದ್ರೆ, ನಾನು ಮಾಡಿರುವ ನಿನಗೆ ಕಾರ್ಯಗಳನ್ನ ನೆನೆಸ್ಕೊ. ನಿನ್ನ ಯಾವ ಪರಿಸ್ಥಿತಿಯಿಂದ ನಾನು ಇವತ್ತು ನಿನ್ನ ಒಳ್ಳೆ ಕಾರ್ಯದಲ್ಲಿ ಕರ್ಕೊಂಡು ಬಂದಿದ್ದೆ ಅದನ್ನ ನೆನೆಸ್ಕೊಂಡು ನೀನು ದೇವ್ರಿಗೋಸ್ಕರ ನೀವು ಜೀವಿಸ್ಬೇಕು ಹೊರತು ಯಾವುದನ್ನು ಕೂಡ ಇದು ದೇವ್ರು ಅಥವಾ ಇದು ನನ್ಗೆ ದೊಡ್ಡದು, ಇದು ನನ್ಗೆ ಪ್ರಾಮುಖ್ಯತೆ ನನ್ನ ಜೀವಿತದಲ್ಲಿ ಅಂತ ನಾವು ಮುಳುಗಿ ಹೋಗ್ಬಾರ್ದು. ಅದೇ ದೇವ್ರು ನಮ್ಮಿಂದ ಬಯಸ್ತಾ ಇರೋದು. ಅದೇ ಇಸ್ರಾಯೇಲರ್ಗೆ ಹೇಳಿದ್ದು, ಈ ದಿನದಲ್ಲಿ ದೇವ್ರು ನಮಗೆ ಹೇಳ್ತಿರೋದು ಅದೇ ಏನಂದ್ರೆ, ಯಾವುದು ಕೂಡ ನಿಮಗೆ ದೇವರಾಗಿರ್ಬಾರ್ದು, ನಾನು ಮಾತ್ರ ನಿಮಗೆ ದೇವರಾಗಿರ್ಬೇಕು. ನನ್ನಿಂದ ಎಲ್ಲದ್ರಿಂದ ನಾನಲ್ಲ, ಎಲ್ಲವೂ ನಾನಾಗಿದೆ. ನನ್ನಿಂದ ನಿನ್ಗೆ ಎಲ್ಲವೂ ಸಿಗ್ತಾ ಇದೆ. ನಿನಗೆ ಏನ್ ಆಶೀರ್ವಾದ ನಿನ್ಗೆ ಸಿಗ್ತಾ ಇದೆ ಅದೆಲ್ಲ ನನ್ನಿಂದ ಮಾತ್ರ ಅಂತ. ಸೊ ಹಾಗಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಹೋಸೇಯನು 6ನೇ ಅಧ್ಯಾಯ 4ನೇ ವಚನ ಹೇಳುತ್ತದೆ, ಇಫ್ರಾಹಿಂ, ನಾನು ನಿನ್ನನ್ನು ಹೇಗೆ ತಿದ್ದಲಿ, ಯೆಹೂದವೇ ನಿನ್ನನ್ನು ಹೇಗೆ ಸರಿ ಮಾಡಲಿ, ನಿಮ್ಮ ಭಕ್ತಿಯು ಪ್ರಾಂತ ಕಾಲದ ಮೋಡಕ್ಕೂ ಬೇಗನೆ ಮಾಯವಾಗುವ ಇಬ್ಬನಿಗೂ ಸಮಾನವಾಗಿದೆ. ಸೊ ಈ ವಾಕ್ಯ ನೋಡ್ರಿ ಎಷ್ಟು ಚೆನ್ನಾಗಿದೆ. ದೇವ್ರು ಯಾರ್ಗೆ ಹೇಳ್ತಿದ್ದಾರೆ ಅಂದ್ರೆ, ಎಫ್ರಾಹಿಂ, ಯೆಹೂದ ಅವರೆಲ್ಲ ಒಂದು ಜನಾಂಗ, ಇಸ್ರಾಯೇಲರಲ್ಲಿ ಒಂದು ಜನಾಂಗ ಇತ್ತು. ಎಫ್ರಾಹಿಂ ಅಂದ್ರೆ ಅವನು ದೊಡ್ಡ ಒಂದು ಜನಾಂಗವನ್ನ ಹೊಂದಿದ್ರು. ಅಂದ್ರೆ ಅವ್ರಿಗೆ ಅನೇಕ ಗಂಡು ಮಕ್ಕಳಾಗಿದ್ರು, ಅನೇಕ ಮಕ್ಕಳು. ಹಾಗಾಗಿ ಆ ಒಂದು ಗುಂಪು ಅನೇಕ ರೀತಿಯಾಗಿತ್ತು. ಹಾಗಾಗಿ ಆ ಗುಂಪಿಗೆ ದೇವ್ರು ಹೇಳ್ತಾ ಇದ್ದಾರೆ, ನಾನು ಏನ್ ಹೇಳಿ ನಿಮ್ ಬಗ್ಗೆ. ದೇವರ ಒಂದು ಕಣ್ಣೀರ್ ಅದೇನು ಅಂದ್ರೆ, ದೇವರ ಹೃದಯ ಒಂದು ಮುರಿದ ಒಂದು ಕೂಗಾಗಿದೆ. ಓ ಎಫ್ರಾಹಿಂ, ನಾನು ನಿನ್ನನ್ನು ಹೇಗೆ ತಿದ್ದಲಿ, ನಾನು ಎಷ್ಟು ನಿನ್ನನ್ನು ತಿದ್ದಲಿ, ಎಷ್ಟು ನಾನು ನಿನ್ಗೆ ಹೇಳಲಿ, ಆದ್ರೆ ನೀನು ಬದಲಾವಣೆ ಆಗ್ತಾ ಇಲ್ಲ. ನಾನು ಎಷ್ಟು ನಿನ್ನ ಬಗ್ಗೆ ನಾನು ಚಿಂತಿಸ್ಲಿ ಅಂತ ದೇವರು ತನ್ನ ಕಣ್ಣೀರನ್ನ ಈ ವಾಕ್ಯದ ಮುಖಾಂತರವಾಗಿ ದೇವ್ರು ಹೇಳ್ತಾ ಇದ್ದಾರೆ. ಇದನ್ನ ಯಾರು ಹೇಳ್ತಾ ಇದ್ದಾರೆ ಅಂದ್ರೆ, ಒಂದು ಪ್ರವಾದಿ ಈ ಒಂದು ವಾಕ್ಯದ ಕುರಿತು ಹೇಳ್ತಾರೆ. ನಾನು ಎಷ್ಟು ಹೇಳಲಿ, ನಾನು ಇನ್ನೂ ಎಷ್ಟು ನಾನು ನಿನ್ನಿಂದೆ ಬರ್ಲಿ, ಯಾಕೆ ನಿನ್ನ ಪ್ರೀತಿ ನನ್ನ ಮೇಲಿಲ್ಲ, ಯಾಕೆ ನೀನು ಬೇರೆ ಇದ್ರ ಮೇಲೆ ನಿನ್ನ ಪ್ರೀತಿಯನ್ನ ತೋರಿಸ್ತಾ ಇದೀಯ, ನಿನ್ನ ಗಮನವನ್ನ ಬೇರೆದ್ರ ಮೇಲೆ ನೀನು ತೋರಿಸ್ತಾ ಇದೀಯ ಅಂತ. ಅದಕ್ಕೆ ದೇವ್ರು ಹೇಳ್ತಾ ಇದ್ದಾರೆ ಏನಂದ್ರೆ, ನಿಮ್ಮ ಒಂದು ಭಕ್ತಿಯು ಪ್ರಾಂತ ಕಾಲದ ಮೋಡಕ್ಕೂ ಬೇಗನೆ ಮಾಯವಾಗುವ ಇಬ್ಬನಿಯ ಸಮಾನವಾಗಿದೆ. ಅಂದ್ರೆ ಒಂದು ಇಬ್ಬನಿ, ಬೆಳಗ್ಗೆ ನಾವು ಎದ್ದ ತಕ್ಷಣ ಏನಾದ್ರೂ ಹೊಲದತ್ರ ಅಥವಾ ನಿಮ್ಮ ಮನೆ ಮುಂದೆ ಗಿಡ ಮರ ಏನಾದ್ರೂ ಇದ್ರೆ ನೀವು ನೋಡ್ತೀರಾ, ಹಸ್ರು ಇದ್ರ ಮೇಲೆ ಅದು ಹೇಗಿರುತ್ತೆ, ಬೆಳಗ್ಗೆ ಆದ ತಕ್ಷಣ ಅಲ್ಲಿ ಇಬ್ಬನಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ. ಮತ್ತೆ ಬಿಸಿಲು ಬಂದ ತಕ್ಷಣ ಏನಾಗುತ್ತೆ, ಆ ಇಬ್ಬನಿ ಎಲ್ಲ ಮಾಯ ಆಗ್ತದೆ, ಅಲ್ಲಿ ಇರೋದಿಲ್ಲ ಅದು. ಈ ರೀತಿ ಇದೆ ನಿಮ್ಮ ಪ್ರೀತಿ ಅಂತ ದೇವ್ರು ಹೇಳ್ತಾ ಇದ್ದಾರೆ. ನಮ್ ಪ್ರೀತಿ ಹೇಗಿದೆಯಂತೆ, ದೇವ್ರ ಇಬ್ಬನಿಗೆ ಅವರು ಹೋಲಿಕೆ ಮಾಡ್ತಾ ಇದ್ದಾರೆ. ಈಗಿದ್ದು ಬಿಸಿಲು ಬಂದ ತಕ್ಷಣ ಅದು ಮಾಯವಾಗ್ತದಲ್ಲ, ಆ ರೀತಿ ಇದೆ ನಿಮ್ ಪ್ರೀತಿ. ಇವತ್ತು ನಾವು ಸಭೆಯಲ್ಲಿ ಇದ್ದೀವಿ, ಇಲ್ಲಿ ನಮ್ ಪ್ರೀತಿ ದೇವ್ರ ಮೇಲೆ ಇರ್ಬೋದು. ದೇವ್ರೆ ನನ್ಗೇನಾದ್ರೂ ಒಳ್ಳೇದ್ ಮಾಡು, ಈ ವಾರ ನನ್ಗೆ ಈ ಕೆಲಸ ನಡಿಬೇಕು, ಈ ನಿರ್ಧಾರ ತಗೋತಾ ಇದೀನಿ, ನೀನ್ ನನ್ನ ಜೊತೆ ಇರುವಂತ ಯಾವ ಸಮಯದಲ್ಲಿ ನಮ್ಗೆ ದೇವ್ರು ಬೇಕು ಅಂತ ಸಮಯದಲ್ಲಿ ಮಾತ್ರ ನಾವು ದೇವರನ್ನ ನಾವು ಮೆಚ್ಚಿಕೊಂಡಿರ್ತೇವೆ. ಬೇರೆ ಸಮಯದಲ್ಲಿ ಅದು ಮಾಯವಾಗಿ ಹೋಗ್ತದೆ. ಆದ್ರೆ ದೇವ್ರು ಹೇಳ್ತಿರೋದೇನಂದ್ರೆ, ಬರೀ ನಿಮ್ಮ ಕಷ್ಟದ ಸಮಯದಲ್ಲಿ ಮಾತ್ರ ನನ್ನನ್ನು ಹುಡುಕ್ಬಾರ್ದು, ಎಲ್ಲಾ ಸಮಯದಲ್ಲೂ ನಿಮ್ಮ ಪ್ರೀತಿ ನನ್ನ ಮೇಲೆ ಇರ್ಬೇಕು, ನಿಮ್ಮ ಒಂದು ಗೌರವ ನನ್ನ ಮೇಲೆ ಇರ್ಬೇಕು, ನಿಮ್ಮ ವಿಧೇಯತೆ ನನ್ನ ಮೇಲೆ ಇರ್ಬೇಕು ಅಂತ ದೇವ್ರು ಹೇಳ್ತಾ ಇದ್ದಾರೆ. ಹಾಗೇನೆ ನಮ್ಗೆ ಇವತ್ತು ಈಗ ಅನೇಕ ಸರಿ ನಾನು ಕೂಡ ಆ ಪರಿಸ್ಥಿತಿಯಿಂದ ಬಂದಿದ್ದೇನೆ. ಇವಾಗ ನನ್ಗೆ ಏನಾದ್ರೂ ಒಂದು ಅದ್ಭುತ ಬೇಕು, ಏನಾದ್ರೂ ಒಂದು ಕಷ್ಟದಲ್ಲಿ ಇರ್ತೀನಿ, ದೇವ್ರೆ ನನ್ಗೆ ತುಂಬಾ ಕಷ್ಟ ಇದೆ, ಅಥವಾ ನನ್ನ ಮಕ್ಕಳಿಗೆ ಹುಷಾರಿಲ್ಲ ಅಂತ ನಾನು ತುಂಬಾ ಸೋತೋಗುವಾಗ ದೇವ್ರ ಅದ್ಭುತ ಮಾಡಿದ ತಕ್ಷಣ
ಒಂದೊಂದು ಟೈಮ್ ನಾವು ಥ್ಯಾಂಕ್ಸ್ ಅಂದ್ರೆ ದೇವರಿಗೆ ಒಂದು ಕೃತಜ್ಞತೆ ಹೇಳೋಕ್ಕೂ ಸಮಯ ಇರೋದಿಲ್ಲ. ಆದ್ರೆ ನಾವು ಖುಷಿಲಿ ಇರ್ತೀವಿ ಅಥವಾ ಬೇರೆ ಒಂದು ಕೆಲಸಗಳಲ್ಲಿ ನಾವು ಬ್ಯುಸಿ ಆಗಿರ್ತೇವೆ. ಆದ್ರೆ ದೇವರು ನಮ್ಮಲ್ಲಿ ಬಯಸೋದು ಒಂದೇ, ಏನಂದ್ರೆ ನಿನ್ನ ಪ್ರೀತಿ ಯಾವಾಗ್ಲೂ ಸಮವಾಗಿರ್ಬೇಕು. ಅದು ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ಬಾರ್ದು. ಯಾಕೆಂದ್ರೆ ದೇವರ ವಾಕ್ಯ ಹೇಳುತ್ತದೆ ಒಂದು ವಾಕ್ಯದಲ್ಲಿ, ನನ್ನ ಒಂದು ಪ್ರೀತಿ ನಿನ್ ಮೇಲೆ ಅದು ಚಲಿಸುವ ಒಂದು ನೆರಳಾಗಿರೋದಿಲ್ಲ. ಹೇಗಿರುತ್ತೆ ನೆರಳು, ನಾವ್ ಹೆಂಗ್ ಹೋಗ್ತೀವಿ ಹಂಗೆ ನೆರಳು ನಮ್ಮನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇರುತ್ತೆ. ಆದ್ರೆ ಆ ರೀತಿ ಇರೋಲ್ಲ ದೇವರ ಒಂದು ಪ್ರೀತಿ. ದೇವರ ಪ್ರೀತಿ ಯಾವಾಗ್ಲೂ ಸ್ಥಿರವಾಗಿರುತ್ತದೆ. ನೀನು ಆತನನ್ನ ಪ್ರೀತಿ ಮಾಡದೆ ಹೋದ್ರು ಆತನ ಪ್ರೀತಿ ನಿನ್ ಮೇಲೆ ಇರ್ತದೆ. ನೀವು ಆತನನ್ನ ಕೇಳಲಿಲ್ಲ ಅಂದ್ರೂ ದೇವ್ರು ಇವತ್ತು ನನ್ನ ಮಕ್ಕಳಿಗೆ ಏನ್ ಮಾಡ್ಬೇಕು ಅಂತ ದೇವ್ರು ಕ್ಷಣ ಕ್ಷಣವು ದೇವ್ರು ನಮ್ಮ ಬಗ್ಗೆ ಚಿಂತಿಸ್ತಾ ಇರ್ತಾರೆ. ನಮ್ಗೆ ಏನ್ ಮಾಡ್ಬೇಕು ಅಂತ ದೇವ್ರು ಚಿಂತಿಸ್ತಾ ಇರ್ತಾರೆ. ಅಂತ ದೇವ್ರು ನಮ್ ದೇವ್ರಾಗಿರ್ತಾರೆ. ಆದ್ರೆ ನಮ್ಮ ಪ್ರೀತಿ ಆ ರೀತಿ ಆಗಿರಲ್ಲ ದೇವ್ರಿಗೆ. ಆದ್ರೆ ದೇವ್ರು ಇವತ್ತು ನಮ್ಗೆ ಹೇಳ್ತಾರದೇನಂದ್ರೆ, ನಿನ್ ಪ್ರೀತಿ ಹಿಮದ ಹಾಗೆ ಆರಿ ಹೋಗ್ಬಾರ್ದು. ನಿನ್ನ ಪ್ರೀತಿ ಯಾವಾಗ್ಲೂ ನನ್ನ ಮೇಲೆ ಇರ್ಬೇಕು. ನಿನ್ನ ಭಕ್ತಿ ಎಷ್ಟು ಆಳವಾಗಿರ್ಬೇಕು. ಆತನ ಮೇಲೆ ಇರುವ ಒಂದು ಭಕ್ತಿ ವಿಧೇಯತೆ ಅದು ಯಾವಾಗಲೂ ದಿನನಿತ್ಯ ಇನ್ನು ಎಷ್ಟು ನಾನು ದೇವರನ್ನ ಪ್ರೀತಿ ಮಾಡ್ಲಿ, ದೇವ್ರೆ ಇನ್ನು ಹೆಚ್ಚು ನಾನು ನಿನ್ಗೋಸ್ಕರ ಏನ್ ಮಾಡ್ಲಿ ಅಂತ ನಾವು ದೇವರಲ್ಲಿ ಕೇಳ್ತಾ ಇರ್ಬೇಕು. ನಾನು ಅನೇಕ ಸಾರಿ ನನ್ನ ಜೀವಿತದಲ್ಲಿ ನಾನು ಬೇರೆಯವರನ್ನು ನೋಡುವಾಗ ನಮ್ಗೆ ಅನಿಸ್ತಾ ಇರೋದು, ಅವ್ರಿಗೆ ಎಷ್ಟು ನೆನ್ಕೆ ಇಟ್ಟಿದ್ದಾರೆ ದೇವ್ರ ಮೇಲೆ, ಅವ್ರಿಗೆ ಎಷ್ಟು ದೇವ್ರ ಮೇಲೆ ಒಂದು ಪ್ರೀತಿ ಇದೆ, ಅವ್ರಿಗೆ ಗೊತ್ತು ಯಾವ ಉದ್ದೇಶಕ್ಕೋಸ್ಕರ ಅವ್ರು ಜೀವಿಸ್ತಿದ್ದಾರೆ ಅಂತ. ನಾನು ತುಂಬಾ ವರ್ಷಗಳಿಂದ ಈ ಒಂದು ಪ್ರಶ್ನೆ ನನ್ನಲ್ಲಿ ಯಾವಾಗ್ಲೂ ಬರ್ತಾ ಇತ್ತು. ಯಾವ ರೀತಿ ನಾನು ಅವ್ರ ತರ ಪ್ರೀತಿ ಮಾಡ್ಲಿ ದೇವ್ರನ್ನ, ಯಾವ ರೀತಿ ಈ ಒಂದು ಭಕ್ತಿ ನನ್ನಲ್ಲೂ ಬರ್ಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೆ. ನನಗೆ ಆಸೆ ಇದೆ, ಬಟ್ ನನಗೆ ಗೊತ್ತಿಲ್ಲ ಯಾವ ರೀತಿ ನಾನು ಅದನ್ನ ಅನುಭವಿಸ್ಬೇಕು ಅಂತ. ಅದೇ ನಾನು ದೇವರಲ್ಲಿ ಕೇಳ್ತಾ ಇರುವಾಗ ದೇವರು ನಿಜವಾಗ್ಲೂ ಆ ಒಂದು ಪ್ರೀತಿ, ನೀನ್ ಯಾವ ಉದ್ದೇಶಕ್ಕೋಸ್ಕರ ಜೀವಿಸ್ತಾ ಇದೀಯ ಅಂತ ದೇವ್ರು ನನ್ನಲ್ಲಿ ಅದನ್ನ ಕೊಟ್ಟಾಗ, ಇವತ್ತು ನೀವು ನಾನು ಕೇಳಿದ್ರೆ ನನ್ನ ಉದ್ದೇಶ ಇನ್ನೇನು ಇಲ್ಲ ಈ ಲೋಕದಲ್ಲಿ. ನನ್ನ ಉದ್ದೇಶ ಏನಂದ್ರೆ ದೇವ್ರಿಗೋಸ್ಕರ ಜೀವಿಸ್ಬೇಕು, ದೇವರ ಸುವಾರ್ತೆಯನ್ನ ನಾನು ಅನೇಕ ಜನರಿಗೆ ಹೇಳ್ಬೇಕು. ಇದು ನನ್ನ ಗುರುತು. ನಾನು ಬೇರೆ ಬೇರೆ ಗುರುತುಗೋಸ್ಕರ ಹುಡುಕ್ತಾ ಇದ್ದೆ. ಗುರುತು ಅಂದ್ರೆ ನಾನು ಏನಾಗಿರ್ಬೇಕು, ನಾನೊಂದು ಆಫೀಸ್ ಮ್ಯಾನೇಜರ್ ಯಾರು ಕೇಳಿದ್ರೆ ನನ್ನ ಬಗ್ಗೆ ಏನ್ ಹೇಳಿ ಅಂತ. ಆದ್ರೆ ಇವತ್ತು ನನ್ಗೆ ಆ ಭಯ ಇಲ್ಲ. ಏನಂದ್ರೆ ನನಗೆ ನನ್ನ ಗುರುತು ಏನಾಗಿದೆ, ದೇವರ ಮಗಳು. ದೇವರು ಮಾಡಿದ ಕಾರ್ಯಗಳನ್ನ ಅನೇಕ ಜನರಿಗೆ ಹೇಳಿ ಅವರು ಕೂಡ ದೇವರನ್ನ ತಿಳ್ಕೋಬೇಕು ಅನ್ನೋದು ನನ್ನ ಒಂದು ಆಸೆ ಆಗಿರುತ್ತೆ. ಆ ರೀತಿಯಾಗಿ ನಾವು ಈ ಜೀವಿತದಲ್ಲಿ ನಾವು ಬದುಕ್ತಾ ಇರುವಾಗ ದೇವರಿಗೋಸ್ಕರ ನಾವು ಬದುಕಬೇಕು, ದೇವರ ಒಂದು ಕಾರ್ಯಕ್ಕೋಸ್ಕರ ನಾವು ಬದುಕೋರಾಗಿರ್ಬೇಕು. ಯಾಕೆಂದ್ರೆ ಯಾಕೋಬನು ಬರೆದ ಸುವಾರ್ತೆ 1:17 ಹೇಳುತ್ತದೆ, ನೆನ್ನೆಯು ಇವತ್ತು ನಾಳೆಯು ಎಂದಿಗೂ ಆತನ ಪ್ರೀತಿಯು ನಮ್ಮಲ್ಲಿ ಯಾವಾಗ್ಲೂ ಇರ್ತದಂತೆ. ಆಮೇನ್. ಸೊ ನಮ್ಮ ಪ್ರೀತಿ ಆ ರೀತಿ ಹೋಗುತ್ತದೆ ಅಂತ ದೇವ್ರು ನಮ್ಗೆ ಹೇಳ್ತಾ ಇದ್ದಾರೆ. ಇಬ್ಬನಿ ಆಗಿದೆ ನಿನ್ ಪ್ರೀತಿ ಅಂತ. ಆದ್ರೆ ದೇವ್ರ ಪ್ರೀತಿ ಹೇಗಿದೆಯಂತೆ, ನೆನ್ನೆಯು ಇವತ್ತು ನಾಳೆಯು ಯಾವಾಗ್ಲೂ ಆತನ ಪ್ರೀತಿ ನಮಗೆ ಹೊಸದಾಗಿ ನಮ್ಮ ಜೀವಿತದಲ್ಲಿ ಬರ್ತದೆ. ಅಂತ ಒಂದು ಪ್ರೀತಿ ದೇವರ ಪ್ರೀತಿ ಆಗಿದೆ ನಮ್ಮ ಮೇಲೆ. ಅದಕ್ಕೋಸ್ಕರ ದೇವ್ರು ಹೇಳ್ತಾ ಇರೋದೇನಂದ್ರೆ, ನನ್ನ ಪ್ರೀತಿ ನಿನ್ನ ಮೇಲೆ ಇರುವಾಗ ನಿನ್ನ ಪ್ರೀತಿ ಕೂಡ ನನ್ನ ಮೇಲೆ ಇರ್ಬೇಕು, ನಿನ್ನ ನಂಬಿಕೆ ನನ್ನ ಮೇಲೆ ಇರ್ಬೇಕು, ನಿನ್ನ ಗೌರವ ನನ್ನ ಮೇಲೆ ಇರ್ಬೇಕು, ನಿನ್ನ ವಿಧೇಯತೆ ನನ್ನ ಮೇಲೆ ಇರ್ಬೇಕು. ಇದು ಬೇರೆಯವ್ರ ಮೇಲೆ ಇದ್ದಾಗ ನನಗೆ ನೋವು ಆಗ್ತದೆ. ಈಗ ನಿಮ್ಮ ಮಕ್ಕಳು ನಿಮ್ಮನ್ನ ತಂದೆ ತಾಯಿ ಅಂದಲೆ ಯಾರೋ ಪಕ್ಕದವ್ರನ್ನ ತಂದೆ ತಾಯಿ ಅಂದ್ರೆ ನಿಮ್ಗೆ ಇಷ್ಟ ಆಗುತ್ತಾ? ಖುಷಿ ಪಡ್ತೀರಾ? ನನ್ನ ಮಗು ಅವ್ರನ್ನು ಮಮ್ಮಿ ಅಂತ ಇದೆ, ಅವ್ರನ್ನು ಡ್ಯಾಡಿ ಅಂತ ಇದೆ, ಖುಷಿ ಆಗುತ್ತಾ? ಅದು ತುಂಬಾ ನಿಮಗೆ ನೋವಾಗ್ತದೆ, ನೀನ್ ಯಾವ ರೀತಿ ಅನ್ಬೋದು ಅಂತ. ಸೊ ಅದೇ ರೀತಿ ದೇವರು ನಮ್ಮನ್ನ ಸೃಷ್ಟಿಸಿರುವಾಗ, ದೇವರು ನಮ್ಮನ್ನ ಇಲ್ಲಿವರೆಗೆ ನಡೆಸ್ಕೊಂಡು ಬಂದಿರುವಾಗ, ನಾವು ಯಾವುದೇ ಕಾರಣಕ್ಕೂ ನಾವು ಯಾರನ್ನೋ ದೇವರು ಅಂತ ಹೇಳಕ್ ಆಗೋದಿಲ್ಲ. ಯಾರೋ ನನ್ನ ಜೀವಿತದಲ್ಲಿ ಒಳ್ಳೇದ್ ಮಾಡಿದ್ದಾರೆ ಅಂತ. ಅದು ದೇವರು ಮಾತ್ರ ನಮ್ಮ ಜೀವಿತದಲ್ಲಿ ಒಳ್ಳೇದ್ ಮಾಡಿ ನಮ್ಮನ್ನ ನಡೆಸ್ತಾ ಇರುವ ದೇವರಾಗಿದ್ದಾನೆ. ಸೊ ಎರಡನೇದಾಗಿ ನಾವು ನೋಡುವಾಗ ನಿಜವಾದ ವಿಧೇಯತೆಯ ಅಗತ್ಯ. ದೇವ್ರು ಹೇಳ್ತಿರೋದು ಸುಮ್ಮನೆ ವಿಧೇಯತೆ ಅಲ್ಲ, ನಿಜವಾದ ಒಂದು ವಿಧೇಯತೆಯ ಒಂದು ಅಗತ್ಯ ನನಗ್ ಬೇಕು ಅಂತ. 6:6 ಹೇಳ್ತದೆ ದೇವ್ರ ವಾಕ್ಯ. ದೇವರ ವಾಕ್ಯ ಎಷ್ಟು ಸುಂದರವಾಗಿ ಹೇಳ್ತದೆ ಅಂದ್ರೆ, ನನಗೆ ಯಜ್ಞವೂ ಬೇಡ ಕರುಣೆಯೇ ಬೇಕು, ಹೋಮಗಳಿಂದ ದೇವ ಜ್ಞಾನವಿಷ್ಟ. ದೇವರ ವಾಕ್ಯ ಹೇಳ್ತದೆ, ನಿನ್ನ ಯಾವ ತ್ಯಾಗವೂ ನನಗ್ ಬೇಕಾಗಿಲ್ಲ, ನಿನ್ನ ಯಾವ ಒಂದು ಕುರಿ ನನಗ್ ಬೇಕಾಗಿಲ್ಲ, ನೀನು ಸಮರ್ಪಿಸುವ ಒಂದು ಹಣ ನನಗ್ ಬೇಕಾಗಿಲ್ಲ, ಯಾವುದು ನಿನ್ನಿಂದ ನನಗ್ ಬೇಕಾಗಿಲ್ಲ. ಏನ್ ಬೇಕಂತ ದೇವರಿಗೆ? ಏನ್ ಬೇಕು ಅಂತ ದೇವ್ರ ವಾಕ್ಯ ಹೇಳ್ತದೆ? ವಿಧೇಯತೆಯೇ ದೇವರಿಗೆ ಇಷ್ಟವಾದದ್ದು. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಆತನ ಒಂದು ಪ್ರೀತಿ ನಮ್ಮ ಮೇಲೆ ಯಾವಾಗ್ಲೂ ಸ್ಥಿರವಾಗಿರುತ್ತದೆ. ಯಾವಾಗ ಅಂದ್ರೆ ನಾವು ದೇವರಿಗೆ ವಿಧೇಯರಾಗಿ ದೇವರಿಗೋಸ್ಕರ ನಾವು ಇರುವಾಗ. ಮತ್ತೆ ದೇವರವಾದ ಒಂದು ಸ್ಥಿರವಾದ ಪ್ರೀತಿಯನ್ನ ಬಯಸುತ್ತಾನೆ ನಮ್ಮಲ್ಲಿ. ದೇವ್ರು ಇನ್ಯಾವುದು ಕೂಡ ನಮ್ಮಲ್ಲಿ ಬಯಸ್ತಿಲ್ಲ. ನಾನು ದೇವ್ರಿಗೋಸ್ಕರ ಅಷ್ಟು ಉಪವಾಸ ಬಿಟ್ಟು ನಾನು ಪ್ರೇಯರ್ ಮಾಡಿದೆ, ಇಷ್ಟು ದೇವ್ರಿಗೋಸ್ಕರ ನಾನು ಮಾಡಿದೆ. ದೇವ್ರು ನೀನ್ ಎಷ್ಟು ನನಗೋಸ್ಕರ ಮಾಡ್ತಾ ಇದೀಯ ಅಂತ ದೇವ್ರು ಯಾವತ್ತೂ ನಮ್ಮನ್ನ ಕೇಳ್ತಾ ಇಲ್ಲ.
ನೀನ್ ಎಷ್ಟು ನನಗೋಸ್ಕರ ಮಾಡ್ತಾ ಇದ್ದೀನಿ, ನೀನ್ ಎಷ್ಟು ಸಾಕಾಗಿದೀಯಾ. ಅವತ್ತು ದೇವ್ರನ್ನ ಏನ್ ಕೇಳ್ತಿದಾರೆ ನಮ್ಮಲ್ಲಿ, ಬರೀ ನೀನ್ ನಿಜವಾಗ್ಲೂ ನನ್ ಮೇಲೆ ನಿನ್ ವಿಧೇಯತೆ ಇದೆಯಾ, ಇನ್ ಯಾವ ಒಂದು ನನ್ಗೆ ಸ್ಯಾಕ್ರಿಫೈಸ್. ಅಂದ್ರೆ ಆ ಒಂದು ಸತ್ಯವೇದದ ಸಮಯದಲ್ಲಿ ಅವ್ರು ಇಸ್ರಾಯೇಲರು ಯಾವ ರೀತಿಯಾದ ಒಂದು ಅವ್ರಿಗೆ ಒಂದು ಸಂಸ್ಕೃತಿ ಇತ್ತು ಅಂದ್ರೆ, ಅವ್ರು ಏನಾದ್ರೂ ಪಾಪ ಮಾಡಿದ್ರೆ ಯಾವ್ದಾದ್ರು ಒಂದು ಕುರಿನೋ ಕೋಳಿನೋ ಅಥವಾ ಯಾವ್ದಾದ್ರು ಒಂದು ಪ್ರಾಣಿಗಳನ್ನ ತಗೊಂಡೋಗಿ ಅದನ್ನ ಯಜ್ಞೆ ಮಾಡಿದ್ರೆ ಅವ್ರಿಗೆ ಪಾಪ ಎಲ್ಲ ಪರಿಹಾರ ಆಗ್ತಿತ್ತು ಅಂತ. ಆದ್ರೆ ದೇವ್ರು ಇವತ್ತು ಹೇಳ್ತಾ ಇದಾರೆ ಏನಂದ್ರೆ, ನಮ್ಗೆ ನೀನ್ ಯಾವ ಒಂದು ನಿನ್ನ ಒಂದು ತ್ಯಾಗ ನನಗೆ ಬೇಕಾಗಿಲ್ಲ, ಅದು ನನಗೆ ಬೇಕಾಗಿರೋದು ನಿನ್ನಿಂದ ವಿಧೇಯತೆ ಮಾತ್ರ ಅಂತ ದೇವ್ರ ವಾಕ್ಯ ಹೇಳುತ್ತದೆ. ಬರೀ ನಾವು ಧಾರ್ಮಿಕ ಪ್ರಕಾರವಾಗಿ ನಾವು ಜೀವಿಸಬಾರ್ದು. ಬರೀ ನಾವು ದೇವರಿಗೆ ಅದು ಸಂತೋಷ ಕೊಡೋದಿಲ್ಲ. ಧಾರ್ಮಿಕವಾಗಿ ಸಭೆಗೆ ಹೋಗ್ಬೇಕು, ಬೈಬಲ್ ಓದ್ಬೇಕು, ಉಪವಾಸ ಮಾಡ್ಬೇಕು, ಒಂದು ಸ್ಟೆಪ್, ಒಂದು ನಾವು ಟೈಮ್ ಟೇಬಲ್ ಹಾಕೊಂಡಿರ್ತೀವಲ್ಲ, ಆ ರೀತಿಯಾದ ಜೀವನ ದೇವ್ರು ಬಯಸ್ತಾ ಇಲ್ಲ. ನೀವು ದುಃಖದಲ್ಲಿ ಇವತ್ತು ನನ್ಗೆ ಪ್ರಾರ್ಥನೆ ಮಾಡಕ್ಕೆ ಆಗ್ತಾ ಇಲ್ಲ, ನನ್ಗೆ ತುಂಬಾ ದುಃಖದಲ್ಲಿ ಇದೀನಿ ದೇವ್ರೆ ಅಂತ ನೀವು ಬರೀ ನೀವು ದೇವ್ರಿಗೆ ಸಮರ್ಪಣೆ ಮಾಡ್ಕೊಟ್ರೆ ಅದೇ ದೇವ್ರ ನಿಮ್ಮಿಂದ ಬಯಸ್ತಾ ಇರೋದು. ಯಾಕೆಂದ್ರೆ ದೇವ್ರಿಗೆ ಇಷ್ಟವಾದ ಯಜ್ಞ ಏನಂದ್ರೆ, ದೇವ್ರಿಗೆ ಮುರಿದ ಮನಸ್ಸೇ ದೇವ್ರಿಗೆ ಇಷ್ಟವಾದ ಯಜ್ಞ. ನಾವೆಷ್ಟು ನೊಂದು, ದೇವ್ರು ಇವತ್ತು ನನ್ಗೆ ಎದಳಕ್ಕೂ ಕೂಡ ಆಗ್ತಾ ಇಲ್ಲ ನನ್ನ ಬೆಡ್ ಮೇಲಿಂದ, ಅಷ್ಟು ನಾನು ತುಂಬಾ ನೊಂದೋಗಿದ್ದೇನೆ, ಅಷ್ಟು ನನ್ನ ಹೃದಯ ತುಂಬಿದೆ, ಇವತ್ತು ನಾನು ಯಾವ ರೀತಿ ದಿನ ಸ್ಟಾರ್ಟ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂತ ದೇವ್ರ ಸಮ್ಮುಖದಲ್ಲಿ ನಾವು ದೇವ್ರ ಹತ್ರ ನಾವಾಗಿ ಮುರಿದವರಾಗಿದ್ದಾಗ ದೇವ್ರು ನಮ್ಮನ್ನ ಸಂತೋಷವಾಗಿ ಪರ್ಫೆಕ್ಟ್ ಆಗಿ ನಾನು ದೇವ್ರ ಸಮ್ಮುಖದಲ್ಲಿ ಹೋಗ್ಬೇಕು, ಯಾವುದೇ ಪಾಪ ಇಲ್ದಲೆ, ಯಾವುದೇ ತಪ್ಪಿಲ್ದಲೆ ಅಂತ ದೇವ್ರು ಬಯಸ್ತಾ ಇಲ್ಲ. ನಾನು ಪಾಪ ಮಾಡಿದ್ರು ಕೂಡ ದೇವ್ರೆ ಇವತ್ತು ನನಗೆ ನಿನ್ನ ಸಹಾಯ ಬೇಕು, ನಾನು ತಪ್ಪು ಮಾಡಿದ್ದೇನೆ, ನನಗೆ ನಿನ್ನ ಸಹಾಯ ಬೇಕು, ನಿನ್ನ ಒಂದು ಕ್ಷಮಾಪಣೆ ನನಗೆ ಬೇಕು ಅಂತ ನಾವು ದೇವರಲ್ಲಿ ಹೋಗುವಾಗ ದೇವ್ರು ನಮ್ಮನ್ನ ಕ್ಷಮಿಸಿ, ಇದು ದೇವ್ರಿಗೆ ಇಷ್ಟವಾದದ್ದು. ಎಷ್ಟು ಈಸಿ ಅಲ್ಲ ನಾವು ಯೇಸು ಸ್ವಾಮಿನ ಹಿಂಬಾಲಿಸೋದು. ದೇವ್ರು ನಮ್ಮಿಂದ ಯಾವುದೇ ರೀತಿಯಾದ ಒಂದು ಪರಿಪೂರ್ಣತೆಯನ್ನ ದೇವ್ರು ನೋಡ್ತಾ ಇಲ್ಲ, ನಮ್ಮನ್ನು ನೋಡ್ತಾ ಇರೋದ್ರಿಂದ ನೀನ್ ಎಷ್ಟು ನನಗೋಸ್ಕರ ನೀನಿದ್ದೀಯಾ, ನೀನ್ ಎಷ್ಟು ನನ್ನನ್ನ ಪ್ರೀತಿಸ್ತೀಯಾ, ಅಷ್ಟೇ ದೇವ್ರು ನಮ್ಮಿಂದ ಬಯಸ್ತಾ ಇರೋದು ಅಲ್ಲ. ತುಂಬಾ ಸಂತೋಷನ ದೇವ್ರು ಎಷ್ಟು ನಮ್ಮಿಂದ ಬಯಸ್ತಾ ಇದ್ದಾರೆ, ಎಷ್ಟು ನಮ್ಮನ್ನ ಪ್ರೀತಿಸ್ತಾರೆ ಅಂತ ದೇವ್ರ ವಾಕ್ಯ ಹೇಳುತ್ತದೆ. ವಿಮೋಚನೆ ಕಾಂಡ 20 ಅದೊಂದು ಆಜ್ಞೆ ದೇವ್ರು ಮಾಡಿದ್ರು ಇಸ್ರಾಯೇಲ್ ಜನರಿಗೆ, ನಾನಲ್ಲದೆ ನಿಮಗೆ ಬೇರೆ ಯಾವ ದೇವ್ರು ಇರಬಾರ್ದು ಅಂತ. ದೇವ್ರು ಅದು ಯಾವುದೇ ರೂಪವಾಗಿರ್ಲಿ, ಇವತ್ತು ನಮ್ಮನೆ ಯಾವುದೇ ಒಂದು ಪಿಕ್ಚರ್ಗಳು ನಾವ್ ಇಟ್ಕೊಳ್ದೆ ಇರ್ಬೋದು ವಿಗ್ರಹಗಳನ್ನ, ಅದನ್ನ ದೇವ್ರು ಹೇಳ್ತಾ ಇಲ್ಲ, ಅದು ಹೇಳ್ತಾ ಇದ್ದಾರೆ. ಆದ್ರೆ ಅದಲ್ಲದೆ ಇವತ್ತು ನಮ್ಗೆ ಹೇಳ್ತಾ ಇರೋದು, ನಮ್ಮ ಸಭೆಯಲ್ಲಿರುವ ನಮ್ಮ ಜನರಿಗೆ ದೇವ್ರು ಹೇಳ್ತಾ ಇರೋದೇನಂದ್ರೆ, ನಿಮ್ಗೆ ಯಾವುದೇ ರೀತಿಯಾದ ವಿಗ್ರಹಗಳು ಅಂದ್ರೆ ನಾನಲ್ಲದೆ ನಿಮ್ಗೆ ಯಾವ್ದು ಕೂಡ ಮುಖ್ಯವಾಗಿರ್ಬಾರ್ದು ಈ ಲೋಕದಲ್ಲಿ. ಎಲ್ಲವೂ ನಮ್ಗೊಂದೊಂದ್ ಸಾರಿ ದೇವ್ರು ನಮ್ಗೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಅನೇಕ ಸಾರಿ ನಮ್ಗೆ ಪ್ರಾರ್ಥನೆ ಮಾಡಕ್ಕೆ ಸಮಯ ಇರೋದಿಲ್ಲ, ಬೈಬಲ್ ಓದಕ್ಕೆ ಸಮಯ ಇರೋದಿಲ್ಲ, ಅಥವಾ ನಾವು ಫುಲ್ ಇಡೀ ದಿನನೇ ನಮ್ಗೆ ಬೇರೆ ಎಲ್ಲ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಸಮಯ ಇರ್ತದೆ, ಆದ್ರೆ ನಾವು ದೇವರೊಟ್ಟಿಗೆ ಮಾತನಾಡ್ಲಿಕ್ಕೆ ಸಮಯ ಇರೋದಿಲ್ಲ. ಅದಕ್ಕೆ ದೇವ್ರು ಹೇಳ್ತಾ ಇರೋದು, ಇವೆಲ್ಲದಕ್ಕಿಂತ ಮುಖ್ಯವಾಗಿ ನೀನು ಹೆಚ್ಚಾಗಿ ಯಾವ್ದು ದೇವ್ರಾಗಿರ್ಬೇಕಂತ ದೇವ್ರು ಮಾತ್ರ ನಮ್ಗೆ ಇರ್ಬೇಕು ಅಂತ ದೇವ್ರು ಹೇಳ್ತಾರೆ. ಹಾಗಂತ ಹೇಳಿ ನಾವೇನು ಮಾಡ್ಬಾರ್ದು ಅಂತ ದೇವ್ರು ಹೇಳ್ತಾ ಇಲ್ಲ, ಆದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನನಗ್ ಸಮಯ ಕೊಡ್ರಿ, ನನ್ನನ್ನ ಪ್ರೀತಿಸ್ರಿ, ನನ್ನ ಹತ್ರ ಇವತ್ತು ಏನೋ ಒಂದು ದೊಡ್ಡ ನಿರ್ಧಾರ ಮಾಡ್ಬೇಕು ಅಂದಾಗ ನನ್ನನ್ನ ಕೇಳು, ನಾನ್ ನಿನಗ್ ಸಹಾಯ ಮಾಡ್ತೀನಿ, ನನ್ನ ಪವಿತ್ರಾತ್ಮನನ್ನ ನಿನಗೋಸ್ಕರ ಕೊಟ್ಟಿದ್ದೇನೆ, ಆತನು ನಿನಗೆ ಸಹಾಯ ಮಾಡ್ತಾನೆ ಅಂತ. ಅದಕ್ಕೆ ಯಾವುದು ಕೂಡ ದೇರ್ ಇಸ್ ನೋ ಅದರ್ ಗಾಡ್ ದೆನ್ ಜೀಸಸ್, ಅವ್ರನ್ನೇ ನಾವು ದೇವ್ರು ಅಂತ ನಾವು ಇಟ್ಕೋಬೇಕು ಅಂತ ದೇವ್ರ ವಾಕ್ಯ ಹೇಳುತ್ತದೆ. ಮೊದಲನೇ ಸಾಮುವೇಲನ್ನು 1 ಸಾಮುವೇಲ 1 ಸಾಮುವೇಲ್ 15:22 15:22. ದೇವ್ರ ವಾಕ್ಯ ಹೇಳೋದೇ ಮತ್ತೆ ದೇವ್ರ ವಾಕ್ಯ ಹೇಳ್ತದೆ ನಮ್ಗೆ, ಯಾವುದೇ ಒಂದು ಯಜ್ಞ ಹೋಮಗಳಿಂದ ನನ್ನನ್ನು ತೃಪ್ತಿ ಪಡಿಸೋಕ್ ಆಗೋದಿಲ್ಲ, ಆದ್ರೆ ವಿಧೇಯತೆಯೇ ದೊಡ್ಡದು ಅಂತ ದೇವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಒಂದು ನೈವೇದ್ಯ ಏನೇ ಆಗಿರ್ಲಿ, ಅದು ಹೋಮ ಏನಾದ್ರೂ ಆಗಿರ್ಲಿ, ಇವತ್ತು ನಾನು ದೇವ್ರಿಗೋಸ್ಕರ ನಾನು ಉಪವಾಸ ಇದ್ದು ಪ್ರಾರ್ಥಿಸ್ತೀನಿ, ಅಥವಾ ನಾನು ಯಾವತ್ತು ಅಂದ್ರೆ ಏನೋ ಒಂದು ಧಾರ್ಮಿಕವಾದ ಒಂದು ವಿಷಯಗಳ ಕುರಿತು ನಮ್ಮನ್ನ ನಾವು ಇದ್ರಲ್ಲಿ ನಾನು ದೇವ್ರಿಗೆ ಮೆಚ್ಚಿಸ್ತೀನಿ ಅಂತ ನಾವು ಹೇಳಕ್ ಆಗೋದಿಲ್ಲ. ಯಾಕೆಂದ್ರೆ ದೇವ್ರಿಗೆ ಅದು ಇಷ್ಟ ಇಲ್ಲದ ಒಂದು ಯಜ್ಞವಾಗಿರ್ತದೆ. ಇಷ್ಟ ಇರುವ ಯಜ್ಞ ಏನಂದ್ರೆ ದೇವ್ರಿಗೆ ವಿಧೇಯತರಾಗಿರುವುದು, ದೇವರನ್ನೇ ಮಾತ್ರ ದೇವ್ರು ಅಂತ ಹೇಳುವುದು, ದೇವರನ್ನ ನಂಬಿ ದೇವರಿಗೆ ನಾವು ಗೌರವಿಸುವುದು, ದೇವರನ್ನ ಪ್ರೀತಿಸುವುದು. ಈ ಲೋಕದಲ್ಲಿ ನನಗೆ ಯಾವುದು ಕೂಡ ಮುಖ್ಯವಿಲ್ಲ ಅಂತ ನಾವು ದೇವರನ್ನ ಮುಖ್ಯವಾಗಿ ಇಟ್ಕೊಳ್ಳೋದು. ಅದು ಎಷ್ಟೇ ಉತ್ತಮವಾಗಿರ್ಲಿ, ಅದು ಎಷ್ಟೇ ಪ್ರೀತಿ ಉಳ್ಳದಾಗಿರ್ಲಿ, ನನ್ನ ಮಕ್ಕಳೇ ಆಗಿರ್ಲಿ, ನನ್ನ ಕುಟುಂಬದವರೇ ಆಗಿರ್ಲಿ, ಅವ್ರೆಲ್ಲದಕ್ಕಿಂತ ಮುಂಚೆ ನಾವು ದೇವರನ್ನ ಇಟ್ಕೋಬೇಕು. ದೇವರಿಂದನೇ ಅವೆಲ್ಲ ನನ್ನ ಜೀವಿತದಲ್ಲಿ ಕೊಟ್ಟಿರೋದು, ಹೌದಲ್ಲ? ದೇವರೇ ನನ್ಗೆ ಕುಟುಂಬ ಕೊಟ್ಟಿರೋದು, ದೇವರೇ ಈ ಮಕ್ಕಳು ಕೊಟ್ಟಿರೋದು, ದೇವರೇ ಕೆಲಸ ಕೊಟ್ಟಿರೋದು, ದೇವರೇ ಈ ಜ್ಞಾನ ಕೊಟ್ಟಿರೋದು, ಎಜುಕೇಶನ್ ಕೊಟ್ಟಿರೋದು, ಎಲ್ಲ ದೇವ್ರು ಕೊಟ್ಟಿರುವಾಗ ನಾವು ದೇವ್ರನ್ನ ಹೆಂಗೆ ಕೊನೆ ಮಾಡಕ್ ಸಾಧ್ಯ?
ಸೊ ಅದಕ್ಕೆ ನಾವು ನಮ್ಮ ಮಕ್ಕಳು ಚಿಕ್ಕವರಿಂದಾಗ್ಲೂ ಕೂಡ ನಾವು ಹೇಳ್ಕೊಡ್ಬೇಕೇನಂದ್ರೆ, ನಿನ್ನ ಜೀವಿತದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಿನಗೆ ದೇವ್ರನ್ನ ಮುಖ್ಯವಾಗಿ ಇಟ್ಕೋ ಅಂತ ನಾವು ಈ ಚಿಕ್ಕ ವಯಸ್ಸಲ್ಲಿ ಅವರಲ್ಲಿ ನಾವು ಅದನ್ನ ಆಗ್ತಾ ಇರ್ಬೇಕು. ಅವಾಗ ಅವರು ಮುಖ್ಯವಾಗಿ ದೇವ್ರನ್ನ ಅವ್ರು ಇಟ್ಕೊಂಡು ಅದನ್ನ ಅವರು ಮುಖ್ಯತ್ವವನ್ನ ಕೊಡ್ತಾರೆ. ಅವಾಗ ಎಲ್ಲವೂ ಅವ್ರಿಗೆ ಶುಭವಾಗ್ತದೆ. ಹೌದಲ್ಲ? ದೇವರನ್ನ ನಾವು ಎಲ್ಲಾದ್ರಲ್ಲೂ ಚೆನ್ನಾಗಿ ನಿಂತು ನಾವು ದೇವರನ್ನ ನಂಬಿ ದೇವ್ರಿಗೋಸ್ಕರ ಜೀವಿಸುವಾಗ ನಮ್ಮ ಜೀವಿತದಲ್ಲಿ ಎಲ್ಲವನ್ನ ನಾವು ಶುಭ ಕಾಣ್ಲಿಕ್ಕೆ ಸಾಧ್ಯವಾಗ್ತದೆ. ಮತ್ತೆ ಕೊನೆಯದಾಗಿ ನಾವು ನೋಡುವಾಗ ಹೊಸಾಯನು ಬರೆದ ಒಂದು ಗ್ರಂಥದಲ್ಲಿ 6ನೇ ಅಧ್ಯಾಯ 7ರಿಂದ 10ನೇ ವಾಕ್ಯ ಹೇಳ್ತದೆ, ನಿರಂತರ ವಿಶ್ವಾಸ ದ್ರೋಹ. ಸೊ ಇಲ್ಲಿ ಇಸ್ರಾಯೇಲರು ಅವರು ಸ್ವಲ್ಪ ಸಮಯ ಅಲ್ಲ, ಅವರು ನಿರಂತರವಾಗಿ ವಿಶ್ವಾಸಕ್ಕೆ ದ್ರೋಹ ಮಾಡ್ಕೊಂಡೇ ಬರ್ತಾ ಇದ್ರು ಅಂತ ದೇವ್ರ ವಾಕ್ಯ ಹೇಳ್ತದೆ. ಸ್ವಲ್ಪ ದಿನ ಅಲ್ಲ, ಅವರು ಎಷ್ಟು ಅದ್ರ ಅದ್ಭುತ ನೋಡಿರೋದು, ಅವರು ಅನೇಕ ಲೆಕ್ಕ ಮಾಡಲಿಕ್ಕೆ ಆಗದಷ್ಟು ಅದ್ಭುತವನ್ನ ದೇವ್ರು ಈ ಜನರು ನೋಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ನಿರಂತರವಾಗಿ ದೇವ್ರಿಗೆ ದ್ರೋಹವಾಗಿ ಜೀವಿಸುವುದನ್ನ ನೋಡ್ತೇವೆ. ಅವರು ಎಷ್ಟೇ ದೇವ್ರು ಹೇಳಿದ್ರು ಕೂಡ ಅವರು ವಿಗ್ರಹ ಆರಾಧನೆಗಳಿಂದ ಅವ್ರು ಹೊರಗಡೆ ಬರ್ತಾ ಇಲ್ಲ. ದೇವರಿಗೆ ಅವಿಧೇಯರಾಗಿ ಅವರು ಜೀವಿಸ್ತಾ ಇದ್ದಾರೆ. ಅವರಿಗೆ ಭಯ ಭಕ್ತಿ ಇಲ್ಲದೆ ದೇವ್ರಿಗೆ ಜೀವಿಸ್ತಾ ಇದ್ದಾರೆ. ಈ ದಿನ ದೇವರು ನಮಗೆ ಹೇಳೋದೇನಂದ್ರೆ, ನಾವು ದೇವರು ಕೊಟ್ಟ ಒಂದು ಒಡಂಬಡಿಕೆಯನ್ನ ನಾವು ಮುರಿಯುವುದನ್ನ ಅದನ್ನ ಮುಂದುವರಿಸ್ಕೊಂಡೇ ಬರ್ತಾ ಇದ್ವಿ. ಇವತ್ತು ಮಾಡ್ತಾ ಇದ್ವಿ. ಅವತ್ತು ಅಲ್ಲಿ ಸ್ಟಾರ್ಟ್ ಆಗಿದ್ವಿ ಇಸ್ರಾಯೇಲರ್ ಜನರಿಂದ. ಇವತ್ತು ಕೂಡ ನಾವೇನ್ ಮಾಡ್ತಾ ಇದೀವಿ, ಆತನು ಕೊಟ್ಟಿರುವ ಈ ಒಡಂಬಡಿಕೆಯನ್ನ ನಾವು ಮುರಿದುಕೊಂಡೇ ಬರ್ತಾ ಇದ್ವಿ. ಅದನ್ನ ಮುರಿದು ಇನ್ನು ಅದನ್ನ ನಾವು ನಿಲ್ಸಿಲ್ಲ. ಇವತ್ತು ನಾವು ತಪ್ಪು ಮಾಡ್ತಾ ಇದೀವಿ, ನಾಳೆನೂ ತಪ್ಪು ಮಾಡ್ತಾರೆ. ಮುಂದೆ ಬರುವ ಜನರೇಷನ್ ಎಷ್ಟೇ ಒಂದು ಸಂತಾನ ಬಂದ್ರು ಕೂಡ ಈ ಒಂದು ವಿಷಯಗಳಲ್ಲಿ ನಾವು ಮುರಿದು ಹೋಗ್ತಲೇ ಇರ್ತೇವೆ. ಆದ್ರೆ ದೇವ್ರು ನೀನು ಮುರಿದ ತಕ್ಷಣ ನೀನು ಮುಗಿದೋಯ್ತು ನಿನ್ ಜೀವನ, ಇನ್ನು ನನ್ನ ಹತ್ರ ನೀನು ನನ್ನ ಮಕ್ಕಳಾಗಕ್ಕೆ ನೀನು ಇನ್ನ ಅರ್ಹನಲ್ಲ ಅಥವಾ ಅರ್ಹನಲ್ಲ ಅಂತ ದೇವ್ರು ಹೇಳ್ತಾ ಇಲ್ಲ. ನೀನ್ ಎಷ್ಟೇ ತಪ್ಪು ಮಾಡಿದ್ರು ಕೂಡ ಈ ಒಡಂಬಡಿಕೆಗಳು ಮುರಿದು ಹೋಗ್ತಾ ಇದ್ದಾವೆ. ಆದ್ರೂ ನಾನು ನೆಂಬಿಗಸ್ತನಾಗಿ ನಿನ್ನ ನಡೆಸ್ಕೊಂಡು ಬರ್ತಾ ಇದ್ದೀನಿ, ಇನ್ನೂ ನಾನು ನಡೆಸ್ಕೊಂಡು ಹೋಗ್ತೀನಿ ಅಂತ ದೇವ್ರ ವಾಕ್ಯ ಹೇಳ್ತದೆ. ಹಾಗಂತೇಳಿ ನಾವು ಈ ಒಂದು ವಾಕ್ಯಗಳನ್ನ ಈ ನಡುವೆ ನೋಡ್ತಾ ಇದೀವಲ್ಲ, ನಾವು ಮುರಿದು ಹೋದ ಒಂದು ಒಡಂಬಡಿಕೆ ವಿಷಯಗಳನ್ನ ನಾವು ಹಾಗಂತ ಹೇಳಿ ದೇವ್ರು ಇದನ್ನ ಮುರಿಯಕ್ ಆಗಕ್ಕೆ ನಾವ್ ಎಷ್ಟೇ ಟ್ರೈ ಮಾಡಿದ್ರು ಅದು ಆಗ್ತಾ ಇಲ್ಲ. ನಾವು ಮನುಷ್ಯರು ಪಾಪಗಳಿಂದ ತುಂಬಿದ್ದೇವೆ, ಹಾಗಾಗಿ ಮುರಿತಾ ಇದ್ದೇವೆ ದಿನನಿತ್ಯ. ಇವತ್ತು ನಾವು ದೇವ್ರೇ, ನಾನು ಇನ್ನೇನು ತಪ್ಪು ಮಾಡೋದಿಲ್ಲ, ಇನ್ಯಾವುದೇ ರೀತಿ ನಾನು ನಿನ್ಗೆ ವಿರೋಧವಾಗಿ ಮಾಡೋದಿಲ್ಲ, ಇನ್ಯಾವುದನ್ನು ಕೂಡ ನಾನು ವಿಗ್ರಹವಾಗಿ ನನ್ನ ಜೀವಿತದಲ್ಲಿ ಇಟ್ಕೊಳ್ಳೋದಿಲ್ಲ ಅಂತ. ಆದ್ರೆ ಮತ್ತೆ ನಾವು ನಾಳೆ ಅದ್ರಲ್ಲಿ ಬೀಳ್ತಾ ಇರ್ತೀವಿ. ದೇವ್ರಿಗೆ ಗೊತ್ತು. ಅದಕ್ಕೆ ಇದು ನಿರಂತರವಾಗಿ ಒಂದು ಒಡಂಬಡಿಕೆಯನ್ನ ಮುರಿದು ಬರ್ತಾ ಇದ್ದಾರೆ ನನ್ನ ಮಕ್ಕಳು. ಆದ್ರೆ ಯಾರ ಸಹಾಯ ಇದೆ ನಮ್ಗೆ? ಯೇಸು ಸ್ವಾಮಿಯ ಸಹಾಯವಿದೆ. ಈ ಒಂದು ಮುರಿದ್ರು ಕೂಡ ದೇವರ ಸಹಾಯ ನಮ್ಮಲ್ಲಿ ಬರುವಾಗ ದೇವ್ರು ನಮ್ಗೆ ನಿರಂತರವಾಗಿ ನಾವು ಮುರಿದ್ರು ದೇವ್ರು ನಮ್ಮ ಸಂಗಡವಿದ್ದು ನಮ್ಮನ್ನ ನಡೆಸ್ಕೊಂಡು ಹೋಗುವಕ್ಕೆ ಶಕ್ತನಾಗಿದ್ದಾನೆ. ನಮ್ಮಲ್ಲಿ ಅಸಾಧ್ಯ, ನಮ್ಗೆ ಒಳ್ಳೇದಾ ಇದೇ ರೀತಿ ನಾವು ಪರ್ಫೆಕ್ಟ್ ಆಗಿರ್ತೀವಿ ಅನ್ನೋದು ಸಾಧ್ಯ. ಈ ಲೋಕದಲ್ಲಿ ಯಾರಾದ್ರೂ ಹೇಳಿದ್ರು ಕೂಡ ನೀವು ನೆಂಬೇಡ್ರಿ ಆ ರೀತಿ. ನಾನು ತಪ್ಪು ಮಾಡ್ದಲೆ ನಾನು ಪರ್ಫೆಕ್ಟ್ ಆಗೇ ಇರ್ತೀನಿ, ನಾನು ದೇವ್ರಿಗೆ ಇದೇ ರೀತಿ ಇದ್ದೀನಿ ಅಂತ ಹೇಳಿದ್ರು ಯಾರು ಹೇಳಕ್ ಆಗೋದಿಲ್ಲ. ನಾವೆಲ್ಲರೂ ಕೂಡ ತಪ್ಪು ಮಾಡ್ತೀವಿ, ನಾವೆಲ್ಲರೂ ಬೀಳೋದು ಸಹಜ. ಆದ್ರೆ ದೇವ್ರು ಮತ್ತೆ ನಾವು ಎದ್ದೇಳುವಾಗ ದೇವರ ಒಂದು ನೆಂಬಿಗಸ್ತಿಕೆ ನಮ್ಮೇಲೆ ಬಂದು ನಮ್ಮನ್ನ ದೇವ್ರು ಮತ್ತೆ ಮೇಲೆತ್ತುತ್ತಾರೆ. ನಾವ್ ಎಷ್ಟೇ ಕೆಳಗ್ ಬಿದ್ರು ಕೂಡ ದೇವ್ರು ನಮ್ಮನ್ನ ಮೇಲೆತ್ತಿಗೆ ಆತನ ಕೃಪೆ, ಆತನ ಕರುಣೆ ನಮ್ಮ ಮೇಲಿದೆ. ಅದಕ್ಕೆ ನಾವು ಇಲ್ಲಿವರೆಗ ಒಳ್ಳೆಯ ಗಾಳಿ ನೋಡ್ತಾ ಇರೋದು, ಒಳ್ಳೆ ಮಳೆ ನೋಡ್ತಾ ಇರೋದು, ನಾವು ಒಂದು ಗಾಳಿಯನ್ನ ನಾವು ಸೇವನೆ ಮಾಡ್ತಾ ಇದ್ದೀವಿ, ಒಳ್ಳೆ ಜೀವಿತದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಯಾಕೆಂದ್ರೆ ನಾವು ಮುರಿದಾಗ್ಲೇ ದೇವ್ರು ನಮ್ಮನ್ನು ನಾಶ ಮಾಡ್ಬೇಕಾಗಿತ್ತು, ಆದ್ರೆ ದೇವ್ರು ನಾಶ ಮಾಡಿಲ್ಲ. ಆತನ ಪ್ರೀತಿ ನಮಗೆ ಕ್ಷಣ ಕ್ಷಣವು. ನಮ್ಮ ಪ್ರೀತಿ ಒಂದ್ ವೇಳೆ ಹಿಮದ ಹಾಗೆ ಅದು ಕಾಣೆ ಆಗ್ಬೋದು ಬಿಸಿಲು ಬಂದ ತಕ್ಷಣ, ಆದ್ರೆ ಆತನ ಪ್ರೀತಿ ಕಾಣೆ ಆಗೋದಿಲ್ಲ. ಅದಕ್ಕೆ ಇವತ್ತಿನವರೆಗ ಅವತ್ತು ದೇವರ ನಾವು ನೋಹನ ವಿಷಯ ಕುರಿತು ನಾವು ನೋಡಿದ್ವಿ ಏನಂದ್ರೆ, ಅವಾಗ ದೇವ್ರು ಜಲಪ್ರಳಯ ಮಾಡಿ ಇಡೀ ಲೋಕವನ್ನೇ ನಾಶ ಮಾಡಿದ್ರು. ಅವತ್ತು ದೇವ್ರು ಹೇಳಿದ್ರು, ಇನ್ನು ಮೇಲೆ ನಾನು ಇಂಥ ಒಂದು ಈ ವಿಷಯಗಳ ಕುರಿತು ನಾನು ಇನ್ನೊಂದಿನ ಅವತ್ತು ಕೂಡ ಇಂಥ ಒಂದು ನಾಶ ನಾನು ಮಾಡೋದಿಲ್ಲ, ಯಾಕೆಂದ್ರೆ ನಾನು ಇವತ್ತು ಒಡಂಬಡಿಕೆ ಮಾಡ್ಕೊಳ್ತಾ ಇದ್ದೀನಿ ಅಂತ ದೇವ್ರು ಹೇಳಿದ್ರು. ಆ ಒಡಂಬಡಿಕೆಗೆ ದೇವ್ರು ಇಲ್ಲಿವರೆಗ ನೆಂಬಿಗಸ್ತರಾಗಿದ್ದಾರೆ. ಆತನ ಮಾತು ಎಂದಿಗೂ ಸುಳ್ಳಾಗೋದಿಲ್ಲ. ನಮ್ಮ ಮಾತುಗಳು ಸುಳ್ಳಾಗ್ಬೋದು, ನಮ್ಮ ಮಾತುಗಳು ಏರುಪೇರು ಆಗ್ತಾ ಇರ್ಬೋದು, ಆದ್ರೆ ದೇವರ ಒಂದು ಮಾತು ಸುಳ್ಳಿಲ್ಲ. ಆ ದಿನದಲ್ಲಿ ಒಡಂಬಡಿಕೆ ಮಾಡ್ಕೊಂಡ ದೇವ್ರು ಇಲ್ಲಿವರೆಗ ಅದನ್ನ ನೆಂಬಿಗಸ್ತನಾಗಿ ದೇವ್ರು ಮಾಡ್ಕೊಂಡು ಬರ್ತಾ ಇದ್ದಾನೆ. ಹಾಗಾಗಿ ನಮ್ಮ ಜೀವಿತದಲ್ಲಿ ದೇವ್ರು ಕೇಳೋದೇನಂದ್ರೆ, ನಾವು ತಪ್ಪು ಮಾಡೋದು ಸಹಜ, ಮಾಡ್ತೀವಿ ತಪ್ಪನ, ಆದ್ರೆ ಅದ್ರಲ್ಲೇ ನಾವು ಮುಳುಗು ಹೋಗ್ಬಾರ್ದು. ಯಾಕೆಂದ್ರೆ ದೇವ್ರು ನಾವು ವಾಕ್ಯದಲ್ಲಿ ನೋಡಿದ್ವಿ ಏನಂದ್ರೆ, ಹೊಸಾಯನು ಆ ಒಂದು ವ್ಯಭಿಚಾರಿಯನ್ನ ಮದುವೆ ಆದಾಗ ಅವಳು ಮತ್ತೆ ವ್ಯಭಿಚಾರ ಮಾಡ್ಲಿಕ್ಕೆ ಹೋದಾಗ ದೇವ್ರು ಅವಳನ್ನ ಮತ್ತೆ ಕರ್ಕೊಂಡ್ ಬಾ ಅಂತ ದೇವ್ರು ಹೇಳ್ತಾರ ಅವನಿಗೆ. ಅದೇನ್ ಅರ್ಥ ಅಂದ್ರೆ, ನಾವು ವ್ಯಭಿಚಾರ ಮಾಡದೇ ಇರ್ಬೋದು, ಬೇರೆ ಬೇರೆ ತಪ್ಪುಗಳಲ್ಲಿ ಮತ್ತೆ ನಾವು ಹೋಗ್ತಾ ಇರ್ತೀವಿ ತಪ್ಪು ಮಾಡ್ಲಿಕ್ಕೆ. ಅದಕ್ಕೆ ದೇವ್ರು ನಮ್ಮನ್ನ ಬಿಟ್ಬಿಟ್ಟಿದಾರ, ನಮ್ಮನ್ನ ಮತ್ತೆ ಕರ್ಕೊಂಡ್ ಬರ್ತಾರೆ ಮನೆಗೆ, ಮತ್ತೆ ಆತನ ಸಮ್ಮುಖ ಕರ್ಕೊಂಡ್ ಬರ್ತಾರೆ, ಮತ್ತೆ ಹೋಗ್ತೀವಿ, ಮತ್ತೆ ದೇವ್ರು ನಮ್ಮನ್ನ ಕರ್ಕೊಂಡ್ ಬರ್ತಾರೆ.
ಆ ರೀತಿಯಾದ ಒಂದು, ಅದಕ್ಕೆ ದೇವರು ಆ ಒಂದು ಕಥೆಯನ್ನ ಇಲ್ಲಿಗೆ ನಮ್ಗೆ ಹೋಲಿಕೆ ಮಾಡಿದ್ದಾರೆ. ನೀನು ಇವತ್ತು ವ್ಯಭಿಚಾರ ಮಾಡದೇ ಇರ್ಬೋದು, ಆದ್ರೆ ನನ್ನ ವಿರುದ್ಧವಾಗಿ ದಿನನಿತ್ಯ ನನ್ನನ್ನ ಬಿಟ್ಟು ಬಿಟ್ಟು ನೀನ್ ದೂರ ಹೋಗ್ತಾ ಇದೀನಿ. ಆದ್ರೆ ನನ್ನ ಕೃಪೆ ಇರೋದ್ರಿಂದ, ನನ್ನ ಕರುಣೆ ನಿನ್ ಮೇಲೆ ಇರೋದ್ರಿಂದ, ನಾನು ನಂಬಿಗಸ್ತನಾದ ದೇವರಾಗಿರೋದ್ರಿಂದ ನಿನ್ನ ಮತ್ತೆ ನಾನು ಕರ್ಕೊಂಡು ಬರ್ತಾ ಇದ್ದೀನಿ ನನ್ನ ಸಮ್ಮುಖಕ್ಕೆ. ಹೌದಲ್ಲ? ಎಷ್ಟೋ ಸಾರಿ ನಾವ್ ಅನ್ಕೊಂಡಿರ್ಬೋದಲ್ಲ, ನಾನು ಇವತ್ತು ಇಂಥ ದೊಡ್ಡ ತಪ್ಪು ಮಾಡಿದೆ, ಮುಗೀತ್ ನನ್ನ ಜೀವನ, ಇನ್ಮೇಲೆ ನಾನು ಎದಳಕ್ ಆಗೋದೇ ಇಲ್ಲ ಅಂತ ನಾವ್ ಅನ್ಕೊಂಡಿದ್ದೇವೆ ಅನೇಕ ಸಾರಿ. ಆದ್ರೆ ದೇವ್ರು ನಮ್ಮನ್ನ ಬಿಟ್ಟಿದಾರ? ಆತನ ಪ್ರೀತಿ, ಆತನ ಕರುಣೆ ಅದು ಯುಗ ಯುಗಾಂತರಕ್ಕೂ ಇರುವಂತದ್ದಾಗಿದೆ ನಮ್ಮ ಜೀವಿತದಲ್ಲಿ. ನಾವು ಬದುಕುವ ಕಾಲವೆಲ್ಲ ದೇವರು ನಮ್ಮನ್ನ ಮತ್ತೆ ಮತ್ತೆ ಹುಡುಕಿ ಕರ್ಕೊಂಡು ಬರ್ತಾರೆ. ಅದಕ್ಕೆ ಒಂದು ನಾವು ವಾಕ್ಯವನ್ನ ನೋಡ್ತೇವೆ. ಯೇಸು ಸ್ವಾಮಿ ಒಂದು ಕುರುಬನಿಗೆ ಹೋಲಿಕೆ ಮಾಡಿ ಒಂದು ಕಥೆಯನ್ನ ನಾವು ನೋಡ್ತೇವೆ. 100 ಕುರಿಗಳಿತ್ತು. ಆ ಕುರಿಯಲ್ಲಿ 100 ಕುರಿಯನ್ನ ಒಂದು ಕುರುಬನು ನೋಡ್ಕೊಳ್ತಾ ಇರ್ತಾನೆ. ಆದ್ರೆ ಒಂದು ಕುರಿ ಮಾತ್ರ ಕಾಣೆ ಆಯ್ತು. ಆದ್ರೆ 99 ಕುರಿ ಇದೆಯಲ್ಲ, ಒಂದು ಕುರಿ ತಾನೇ ಹೋಗಿದ್ದು, ಪರವಾಗಿಲ್ಲ ಬಿಡು ಅಂತ ಆ ಕುರುಬನು ಬಿಡ್ಲಿಲ್ಲ. ಏನ್ ಮಾಡ್ದ ಅವನು? ಆ ಒಂದು 99 ಕುರಿಗಳನ್ನ ಕೂಡಾಕಿ ಒಂದಿದ್ರಲ್ಲಿ ಒಂದು ಕುರಿಗೋಸ್ಕರ ಅದ್ರ ಹಿಂದೆ ಹೋಗಿ ಅದನ್ನ ಮತ್ತೆ ಕರ್ಕೊಂಡು ಬಂದು ಈ ಒಂದು 99 ಕುರಿಗೆ ಸೇರಿಸ್ತಾನೆ. ಅದೇ ರೀತಿ ದೇವ್ರು ಒಬ್ಬ ವ್ಯಕ್ತಿ ತಪ್ಪು ಮಾಡಿ ಹೋದ್ರು ಕೂಡ ದೇವ್ರ ಅಂತವ್ರನ್ನ ಬಿಡೋದಿಲ್ಲ. ಈ 99ಕ್ಕಿಂತ ಮುಖ್ಯವಾಗಿ ಯಾರು ಇಂಪಾರ್ಟೆಂಟ್ ದೇವ್ರಿಗೆ? ಆ ಹೋದ ಒಂದು ಕುರಿ ತುಂಬಾ ಮುಖ್ಯವಾಗಿದೆ. ಆ ರೀತಿಯಾಗಿ ದೇವರನ್ನ ನಾವು ನಂಬಿದ ಕ್ಷಣದಿಂದ ನಾವ್ ಎಷ್ಟೇ ಸಾರಿ ನಾವು ದೇವರನ್ನ ಬಿಟ್ಟು, ಆ ಹಿಂಡನ್ನ ಬಿಟ್ಟು ನಾವು ದೂರ ಹೋದ್ರು ಕೂಡ ದೇವ್ರು ಮತ್ತೆ ನಮ್ಮನ್ನ ಕರೆದುಕೊಂಡು ಬಂದು ದೇವರ ಒಂದು ಸಮ್ಮುಖದಲ್ಲಿ ನಮ್ಮನ್ನ ಸೇರಿಸ್ಕೊಳ್ತಾರೆ. ಹಾಗಂತೇಳಿ ನಾವು ತಪ್ಪು ಮಾಡ್ಕೊಂಡೇ ಇದ್ರೆ ಅದು ದೇವರಿಗೆ ಅದು ಸಂತೋಷ ತರೋದಿಲ್ಲ, ಅದು ದೇವರಿಗೆ ಒಂದು ಗೌರವವನ್ನ ತರೋದಿಲ್ಲ. ಅಲ್ಲ, ಈ ಒಂದು ಹೆಂಗಸು ತನ್ನ ಗಂಡನಿಗೆ ಗೌರವ ತರದ ಒಂದು ಕಾರ್ಯವನ್ನ ಮಾಡ್ತಾ ಇಲ್ಲ, ಅದು ಗೌರವ ತರೋದಿಲ್ಲ. ಅದು ಯಾವುದೇ ರೀತಿಯಾದ ಒಂದು ಭರವಸೆಯನ್ನ ಕುಟುಂಬದಲ್ಲಿ ಅದು ಕೊಡೋದಿಲ್ಲ. ಹಾಗಾಗಿ ನಾವು ದೇವರೊಟ್ಟಿಗೆ ಒಡಂಬಡಿಕೆ ಮಾಡಿ ದೇವರೊಟ್ಟಿಗೆ ನಾವು ಜೀವಿಸ್ತಾ ಇರುವಾಗ ನಾವೇನಾಗಿರ್ಬೇಕು? ದೇವರಿಗೆ ನಂಬಿಗಸ್ತರಾಗಿರ್ಬೇಕು. ಆದಷ್ಟು ನಾವು ಅಗೌರವನ ತರುವ ಜೀವಿತವನ್ನು ನಾವು ಜೀವಿಸದೆ ದೇವರಿಗೆ ನಮ್ಮ ಮುಖಾಂತರ ಗೌರವವನ್ನು ತರುವುದನ್ನ ನಾವು ಜೀವಿಸ್ಬೇಕಾಗಿರ್ತದೆ. ಸೊ ನಾವು ಕೊನೆಯದಾಗಿ ವಾಕ್ಯಗಳ ಪ್ರಕಾರವಾಗಿ ನಾವು ನೋಡುವಾಗ, ಸೊ ನಮ್ಮ ಪಾಪವನ್ನು ಗುರುತಿಸ್ಬೇಕು. ನಮ್ಮ ಪಾಪಗಳು ಏನೆಂದು ನಾವು ಗುರುತಿಸ್ಬೇಕು. ನಾವು ಅನೇಕ ಸರಿ ನಾವು ಪ್ರಾರ್ಥನೆ ಮಾಡುವಾಗ, ದೇವ್ರೆ ನಾನು ತಿಳಿಯದೆ ಮಾಡಿರುವ ತಪ್ಪುಗಳನ್ನ ಕ್ಷಮಿಸ್ಬಿಡು ಅಂತ ಆಮೇನ್ ಅಂದ್ಬಿಡ್ತೀವಿ. ಆದ್ರೆ ನಾವು ತಿಳಿದಲೆ ಯಾವ್ದಾದ್ರು ತಪ್ಪು ಮಾಡಿದೀವ? ಯಾವ್ದಾದ್ರು ತಪ್ಪು ತಿಳಿದಲೆ ಮಾಡಿದೀವ? ನಾವು ದೇವ್ರಿಗೆ ನಾವು ಟ್ರಿಕ್ಸ್ ಆಗಿ ಪ್ರೇಯರ್ ಮಾಡೋದು, ನನಗೆಂತೂ ಗೊತ್ತಿಲ್ಲ, ಏನೋ ತಪ್ಪು ಮಾಡಿದೀವಿ, ಕ್ಷಮಿಸ್ಬಿಡು ದೇವ್ರೆ ಅಂತ. ಬಟ್ ನಾವ್ ಯಾವ್ದು ತಿಳಿಯದೆ ಮಾಡಿಲ್ಲ, ಎಲ್ಲ ತಪ್ಪನ್ನ ನಾವು ತಿಳಿದೇ ಮಾಡಿದೀವಿ. ತಿಳಿದೇ ಮಾಡಿರುವಾಗ ನಾವು ಬಾಯಿ ಬಿಟ್ಟೆ ಅದನ್ನ ಹೇಳಲೇಬೇಕು ದೇವ್ರ ಮುಂದೆ. ಆ ಪಾಪಗಳನ್ನ ನಾವು ಅನೇಕ ಜನರ ಮುಂದೆ ಅಥವಾ ನಮ್ಮ ಫ್ರೆಂಡ್ಸ್ಗಳ ಮುಂದೆ, ನಮ್ಮ ಕುಟುಂಬದವ್ರ ಮುಂದೆ, ನಾನು ಈ ತರ ತಪ್ಪು ಮಾಡ್ದೆ, ಇದನ್ನ ಯಾವ ರೀತಿ ನಾನು ಹೊರಗಡೆ ಬರಲಿ ಅಂತ ನಾವು ಕೇಳಕ್ಕೆ ನಮ್ಗೆ ಸಂಕೋಚ ಆಗ್ಬೋದು. ಆದ್ರೆ ದೇವ್ರು ಹೇಳ್ತಾನೆ, ನಿನ್ನ ಪಾಪವನ್ನ ನನ್ನ ಮುಂದೆ ಅರಿಕೆ ಮಾಡು. ಅರಿಕೆ ಅಂದ್ರೆ ಈ ತರ ಅಲ್ಲ, ತಿಳಿದೇ ಮಾಡಿರೋ ತಪ್ಪನ್ನ ಕ್ಷಮಿಸ್ಬಿಡು ದೇವ್ರೆ ಆಮೇಲೆ ಅನ್ನೋದಲ್ಲ. ಈ ತಪ್ಪನ್ನೇ ನಾನು ಮಾಡಿದೀನಿ ದೇವ್ರೆ. ಏಕೆಂದ್ರೆ ಆ ಮಾತನ್ನ ನಾವು ಬಾಯಿ ಬಿಟ್ಟು, ನಾನು ಕೂಡ ಪ್ರಾರ್ಥನೆ ಮಾಡುವಾಗ ನಾನು ಅದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ನಾನು ಆ ತರ ಪ್ರಾರ್ಥನೆ ಮಾಡ್ತಿದ್ದೆ ಮೊದ್ಲೆಲ್ಲ. ಈಗ ನಾನು ಬಾಯಿ ಬಿಟ್ಟು ಹೇಳ್ತೀನಿ, ದೇವ್ರೆ ಈ ತರ ಪಾಪನ ನಾನು ಮಾಡಿದ್ದೀನಿ, ನನ್ನನ್ನ ಕ್ಷಮಿಸು ದೇವ್ರೆ ಅಂತ. ಯಾಕೆಂದ್ರೆ ನನ್ನ ಬಾಯಿ ಬಿಟ್ಟು ನಾನು ಹೇಳುವಾಗ ನನ್ನ ಕಿವಿ ಕೇಳಿಸ್ಕೊಂಡು ಅದು ನನ್ನ ತಲೆಗೆ ಹೋಗ್ತದೆ. ಅವಾಗ ನನಗೆ ಅದೇನಾಗ್ಬೇಕು? ನಾಚಿಕೆ ಆಗ್ಬೇಕು. ಅವಾಗ ಇನ್ನೊಂದ್ಸರಿ ನಾನು ಮಾಡುವಾಗ ಅದೊಂದು ಚುಚ್ಚಬೇಕು. ಅದಕ್ಕೋಸ್ಕರ ನಾವು ಬಾಯಿ ಬಿಟ್ಟು ಅರಿಕೆ ಮಾಡ್ಕೊಬೇಕು, ಈ ತಪ್ಪನ್ನ ನಾನು ಮಾಡಿದ್ದೇನೆ, ಈ ರೀತಿ ನಾನು ಜೀವಿಸಿದ್ದೇನೆ. ನಿಜವಾಗ್ಲೂ ದೇವರ ಒಂದು ಕ್ಷಮಾಪಣೆ ಅದೆಷ್ಟು ಚೆನ್ನಾಗಿರ್ತದೆ ಗೊತ್ತಾ? ಆ ರೀತಿ ನೀವು ಅಭ್ಯಾಸ ಮಾಡ್ಬೇಕು. ದೇವ್ರ ಇಂಥ ತಪ್ಪನ್ನ ನಾನು ಮಾಡಿದ್ದೇನೆ ಅಂತ. ಅದಕ್ಕಾಗಿ ನಾವು ನಮ್ಮ ಪಾಪಗಳನ್ನ ನಾವು ಗುರುತಿಸ್ಬೇಕು. ಆ ರೀತಿಯಾಗಿ ನಾವು ನೋಡಿದ್ವಿ, ಆ ಒಂದು ಹೆಂಗ್ಸು, ಆ ಒಂದು ವ್ಯಭಿಚಾರಿ ಪಾಪ ಮಾಡಿದ್ದನ್ನ ಗುರುತಿಸಿ ಅವನು ಹೋಗಿ, ನೀನ್ ತಪ್ಪು ಮಾಡ್ತಾ ಇದೀಯ, ಮತ್ತೆ ಬಾ ಅಂತ ಹೊಸಾಯನ್ ಹೋಗಿ ಕರ್ಕೊಂಡು ಬರ್ತಾನೆ ತನ್ನ ಗಂಡನ. ಆ ರೀತಿಯಾಗಿ ದೇವ್ರು ನಮ್ಮ ಪಾಪಗಳನ್ನ ನಾವು ಗುರುತಿಸ್ಕೊಳ್ಳುವಾಗ ದೇವ್ರು, ಓಕೆ ನೀನ್ ಇಂಥ ತಪ್ಪು ಮಾಡಿದೀನಿ, ನಾನು ನಿನ್ನನ್ನು ಕ್ಷಮಿಸ್ತೀನಿ, ನಾನು ನಿನಗೆ ಒಂದು ಭರವಸೆಯನ್ನ ಕೊಡ್ತೀನಿ, ಬಾ ನನ್ನ ಹಿಂದೆ, ನಾನಿದ್ದೀನಿ, ನಿನ್ನನ್ನ ಕ್ಷಮಿಸಿ ನಿನ್ನನ್ನ ಸೇರಿಸ್ಕೊಳ್ಳಿಕ್ಕೆ ಅಂತ. ಸೊ ನಾವು ದೇವರಿಂದ ಎಲ್ಲಿ ಯಾಕೆಂದ್ರೆ ದೇವರಿಂದ ನಾವೆಲ್ಲೂ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅದು ಎಂತ ತಪ್ಪಾದ್ರೂ ದೇವರಿಂದ ನಾವು ತರ ಏನು ಮಾಡ್ದಾಗೆ ನಾವ್ ಇರಕ್ ಆಗೋದಿಲ್ಲ. ಯಾಕೆಂದ್ರೆ ದೇವ್ರು ಎಲ್ಲವನ್ನ ನಮ್ಮಿಂದ ಜೀವಿತ ತಪ್ಪು ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಮಾಡ್ತೀವಿ. ಆದ್ರೆ ಅದನ್ನ ಕ್ಷಮಾಪಣೆ ಹೊಂದೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಈಗ ನಿಮ್ಮ ಮಕ್ಕಳು ನಿಮ್ಮ ಹತ್ರ ಬಂದ್ಬಿಟ್ಟು ನಾನು ಈ ತರ ತಪ್ಪು ಮಾಡ್ದೆ ಅಂದಾಗ ನೀವು ಹೊಡಿಲಿಕ್ಕೆ ಇಷ್ಟಪಡ್ತೀರಾ? ಏನ್ ಮಾಡ್ತೀರಾ? ಹೇಳ್ರಿ, ತಾಯಿ ಅಂದ್ರಿದ್ದೀರಲ್ಲ,
ಹೊಡಿಯಲ್ಲ. ತಪ್ಪು ಮಾಡ್ದೆ ಅಂತ ಹೇಳುವಾಗ ನೀವು ಹೊಡಿಯಲ್ಲ, ನಿಮ್ಗೆ ಸಂತೋಷ ಆಗ ನನ್ನ ಮಗು ಬಂದು ತಪ್ಪನ್ನ ಒಪ್ಕೊಂಡಿದೆ ಅಂತ ಖುಷಿ ಆಗ್ತದೆ. ಅದೇ ರೀತಿಯಾಗಿ ದೇವರ ಹತ್ರನು ನಾವು ಆ ಒಂದು ಸಂಬಂಧ ಇದೆ, ನಮಗೂ ದೇವರ ಮಧ್ಯೆ ನಮ್ಮ ಮಧ್ಯೆ ಆ ಸಂಬಂಧ ಇದೆ. ದೇವರು ನಮ್ಮ ತಂದೆ, ನಾವು ಮಕ್ಕಳಾಗಿದ್ದೇವೆ. ನಾನು ಈ ತರ ತಪ್ಪು ಮಾಡಿದೆ ಅಂದ ತಕ್ಷಣ ದೇವರು ಕೂಡ ಇಷ್ಟಪಡ್ತಾರೆ, ನೀನು ಈ ತರ ತಪ್ಪು ಮಾಡಿದ್ದೀನಿ, ನಾನು ನಿನ್ನನ್ನು ಕ್ಷಮಿಸ್ತೀನಿ ಅಂತ. ಸೊ ನೀವೊಂದ್ 2-3 ಸರಿ ಕ್ಷಮಿಸಿ ಬಿಟ್ಬಿಡ್ತೀರಾ ನಿಮ್ಮ ಮಕ್ಕಳನ್ನ? ಇಲ್ಲ, ಮತ್ತೆ ಮತ್ತೆ ಆ ಕ್ಷಮಾಪಣೆನ ಅವ್ರಿಗೆ ಕೊಡ್ತಾ ಇದೆ. ಈ ಲೋಕದಲ್ಲಿರುವ ತಂದೆ ತಾಯಿಯಾದ ನಾವೇ ಈ ರೀತಿ ಇರುವಾಗ ನಮ್ಮನ್ನೆಲ್ಲ ಸೃಷ್ಟಿಸಿರುವ ದೇವರು ಇನ್ನೆಷ್ಟು ನಮ್ಮನ್ನ ಪ್ರೀತಿಸಿ ಇನ್ನೆಷ್ಟು ನಮ್ಗೆ ಪಾಪ ಪರಿಹಾರವನ್ನ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಸೊ ಹಾಗಾಗಿ ನಾವು ಗುರುತಿಸ್ಬೇಕು ನಮ್ಮ ತಪ್ಪುಗಳನ್ನ, ಅದನ್ನ ಹಾಗೆ ಮುಚ್ಚಾಕ್ಬಾರ್ದು. ಗುರುತಿಸಿದ್ರೆ ಅದು ಒಳ್ಳೇದು. ಹಾಗಾಗಿ ದೇವರು ಕೂಡ ನಮ್ಮನ್ನ ಮತ್ತೆ ತಪ್ಪು ಒಪ್ಪಿಕೊಳ್ಳುವುದು ಮತ್ತೆ ತಿರುಗುವುದು. ನಾವೇನ್ ತಪ್ಪನ್ನ ಮಾಡಿದೀವಿ ಅದನ್ನ ಒಪ್ಕೊಂಡು ಅಲ್ಲಿಂದ ನಾವು ತಿರುಗಬೇಕು. ಮತ್ತೆ ಮತ್ತೆ ಅದೇ ತಪ್ಪಲ್ಲಿ ನಾವು ಮುಳುಗದ ರೀತಿ, ತಪ್ಪು ಮಾಡಿರೋದು ಸಹಜ. ಅದಕ್ಕೆ ಒಂದು ಕನ್ನಡದಲ್ಲಿ ಹೇಳ್ತಾರೆ, ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋದು ಮನುಜ ಅಂತ ಏನೋ ಹೇಳ್ತಾರೆ, ಮರ್ತೋಗಿತ್ತು ಬಟ್ ಬಂತು ಇವಾಗ. ಸೊ ಹಾಗಾಗಿ ನಾವು ತಪ್ಪು ಮಾಡೋದು ಸಹಜ, ಆದ್ರೆ ಅದನ್ನ ತಿರುಗಿ ನಾವು ಜೀವಿಸ್ಬೇಕಾಗಿರೋದು ನಮ್ಮ ಒಂದು ಜವಾಬ್ದಾರಿ ಆಗಿರ್ತದೆ. ಅದು ದೇವರಿಗೆ ನಾವು ಬದಲಾವಣೆ ಆದ ಒಂದು ಜೀವಿತವಾಗಿ ದೇವರಿಗೆ ಅದು ತೋರಿಸ್ತದೆ. ಮತ್ತೆ ದೇವರೊಂದಿಗೆ ನಮ್ಮ ಒಡಂಬಡಿಕೆಯನ್ನ ನವೀಕರಿಸಿರೋದು. ಈಗ ನಮ್ಮ ಒಂದು ಒಡಂಬಡಿಕೆ ದೇವರ ಒಂದು ಜೊತೆಯಲ್ಲಿ ಅದು ಮುರಿದು ಹೋಗ್ತಾ ಇದೆ. ಒಪ್ಪಂದ ಮಾಡ್ಕೊಂಡಿದೀವಲ್ಲ ದೇವರ ಮಧ್ಯದಲ್ಲಿ, ನಾನು ನಿನ್ನ ಮಗಳಾಗಿರ್ತೀನಿ, ಯಾವ ರೀತಿಯ ಒಂದು ನಾನು ನಿನ್ನ ನಾನು ಬದುಕಿರುವ ಕಾಲವೆಲ್ಲ ನಿನಗೆ ನಿಷ್ಠಳಾಗಿರ್ತೇನೆ, ಗೌರವ ತರ್ತೀನಿ ದೇವ್ರೆ, ನಿನ್ ಬಿಟ್ಟು ನಾನು ಯಾರನ್ನು ಕೂಡ ದೇವ್ರು ಅಂತ ಹೇಳಲ್ಲ ಅಂತ ನಾವು ಒಡಂಬಡಿಕೆ ಮಾಡ್ಕೊಂಡಿದ್ದೇವೆ. ಅದನ್ನ ನಾವು ಮತ್ತೆ ತಪ್ಪು ಮಾಡ್ದಾಗೆಲ್ಲ ದೇವರಲ್ಲಿ ಕ್ಷಮಾಪಣೆ ಕೇಳಿ ಮತ್ತೆ ಅದನ್ನ ನವೀಕರಿಸೋದು, ಅಂದ್ರೆ ಹೊಸದಾಗಿ ಅದನ್ನ ಕಟ್ಟೋದು ದೇವರ ಒಟ್ಟಿಗೆ. ದೇವರೇ, ನಾನು ಮತ್ತೆ ನಿನ್ ಜೊತೆ ಬರ್ಲಿಕ್ಕೆ ಇಷ್ಟಪಡ್ತೀನಿ, ನನ್ನನ್ನು ಸೇರಿಸ್ಕೊ, ನಾನು ಹೊಸದಾಗಿ ಜೀವಿಸ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ನಾವು ದೇವರನ್ನ ಕೇಳ್ಕೊಳ್ಳುವಾಗ ದೇವರು ನಮ್ಮ ಒಂದು ವಿಧೇಯತೆಯ ಪ್ರಾರ್ಥನೆಯನ್ನ ಕೇಳಿ ಆತನ ಚಿತ್ತವನ್ನ ನಾವು ಹುಡುಕುವಾಗ ದೇವರು ನಮ್ಮನ್ನ ಮತ್ತೆ ನಾವು ಹೊಸಬರನ್ನಾಗಿ ನಮ್ಮನ್ನ ಮಾಡಿ ದೇವರು ನಮ್ಮನ್ನ ಸೇರಿಸ್ಕೊಳ್ಳಿಕ್ಕೆ ದೇವರು ಇಷ್ಟಪಡ್ತಾರೆ. ದೇವರು ನಿಜವಾಗ್ಲೂ ಎಷ್ಟು ಒಂದು ಒಳ್ಳೆಯ ದೇವರು ನಮ್ಮ ಜೀವಿತದಲ್ಲಿ ಆಗಿದ್ದಾನೆ. ಈ ಲೋಕದವರಾದ್ರೂ ನಾವು ತಪ್ಪು ಮಾಡಿದ ತಕ್ಷಣ ನಮ್ಮನ್ನ ನೀನು ಏನಕ್ಕೂ ಸರಿ ಇಲ್ಲ, ನೀನು ದ್ರೋಹಿ, ನೀನ್ ನನ್ನ ಜೀವಿತದಲ್ಲಿ ನೀನು ಗೌರವವನ್ನೇ ತರಲಿಲ್ಲ, ನೀನ್ ನನ್ನ ಜೀವಿತದಲ್ಲಿ ಬರ್ಬೇಡ ಇನ್ಮೇಲೆ ಅಂತ ಜನರು ನಮ್ಮನ್ನ ಒಂದು ರೀತಿಯಾಗಿ ನಮ್ಮನ್ನ ನೋಡ್ತಾರೆ, ಅಥವಾ ನಮ್ಮ ಮುಖನೂ ನೋಡೋಕ್ ಇಷ್ಟಪಡೋದಿಲ್ಲ. ಅನೇಕ ಸಾರಿ ಒಬ್ಬೊಬ್ಬರ ಕುಟುಂಬದಲ್ಲಿ ನಾನು ಕೇಳಿದೀನಿ ಕಥೆನ, ಅವ್ರು ಏನೋ ತಪ್ಪು ಮಾಡಿದ್ದಾರೆ ಅಂದ ತಕ್ಷಣ ಅವ್ರನ್ನ ಸ್ವಂತ ತಾಯಿ ಆಗಿರ್ಬೋದು ಅಥವಾ ಸಣ್ಣ ಕುಟುಂಬದವರೇ ಆಗಿರ್ಬೋದು ಮತ್ತೆ ಅವ್ರನ್ನ ಪ್ರೀತಿಸೋ ಒಂದು ಮನಸ್ಸು ಅವ್ರಿಗೆ ಬರೋದೇ ಇಲ್ಲ. ಸಾಯೋ ತನಕ ಅವ್ರನ್ನ ದೊಡ್ಡ ವೈರಿಗಳಾಗಿ ನೋಡ್ತಾರೆ. ಇದು ಮನುಷ್ಯನ ಒಂದು ಜ್ಞಾನ, ಮನುಷ್ಯನ ಒಂದು ತಿಳುವಳಿಕೆ ಇಷ್ಟೇ. ಈ ಲೋಕದಲ್ಲಿ ನಮ್ಮನ್ನ ಲೆಕ್ಕ ಮಾಡೋದು, ಈ ಲೋಕದಲ್ಲಿ ನಮ್ಮನ್ನ ಗುರುತಿಸೋದು ಮನುಷ್ಯನಾದವನು ಇದೇ ರೀತಿ. ಆದ್ರೆ ನಮ್ಮ ದೇವರಾದ ಯೇಸು ಕ್ರಿಸ್ತನು ಅದೆಷ್ಟೇ ನಾವು ಪಾಪ ಮಾಡಿದ್ರು ಕೂಡ, ಅದೆಷ್ಟೇ ದ್ರೋಹವಾಗಿದ್ರು ಕೂಡ ನಾನು ಹೊಸ ಒಂದು ಸಂಬಂಧವನ್ನ ನಾವು ಕಟ್ಟೋಣ ಇಬ್ರು ಅಂತ ದೇವರು ನಮ್ಮಲ್ಲಿ ಕೇಳ್ತಾನೆ. ಅದು ದೇವರ ಒಂದು ನಿಜವಾದ ಪ್ರೀತಿ ಆಗಿರ್ತದೆ. ಸೊ ಇಂಥ ಪ್ರೀತಿಯನ್ನ ದೇವರು ಕೊಡುವಾಗ ನಾವು ಈ ಒಂದು ವ್ಯಭಿಚಾರಿಯ ಹಾಗೆ ನಾವು ಈ ಲೋಕದಲ್ಲಿ ಬೇರೆ ದೇವರ ಹಿಂದೆ ಬೇರೆ ವಿಷಯಗಳ ಹಿಂದೆ ನಾವು ಅಥವಾ ಅದನ್ನ ನಾವು ಮುಖ್ಯವಾಗಿ ಇಟ್ಟುಕೊಳ್ಳದೆ ನಾವು ದೇವರನ್ನ ನಾವು ಮುಖ್ಯವಾಗಿ ಇಟ್ಕೊಂಡು ನಾವು ಜೀವಿಸುವಾಗ ದೇವರು ನಮ್ಮ ಮುಖಾಂತರ ಆತನ ಮಹಿಮೆ ಆಗುತ್ತೆ. ನಮ್ಮ ಮುಖಾಂತರ ದೇವ್ರು ಅನೇಕ ಜನರಿಗೆ ನಾವಿನ್ನೂ ಸಾಕ್ಷಿಯಾಗಿರ್ಲಿಕ್ಕೆ ದೇವರು ನಮ್ಮನ್ನು ಉಪಯೋಗಿಸ್ತಾರೆ.